ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರ್ಮಿತ್ರಾವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಃ ಸೋಮಮತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಹುವೇಮ ವಯಂ ಪುತ್ರಮದಿತೇರ್ಜೋ ವಿಧರ್ತ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್ ರಾಜಾ ಚಿದ್ಯಂ ಭಗಂ ಭಕ್ಷೇತ್ಯಾಹ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ಡಾಕ್ಟರ್ ಕಮಲಾಕರ್ ಭಟ್. ಎಂದಿರಂತೆ ಹೊಸದಾದಂತಹ ಪೂಜೆ ಪುನಸ್ಕಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ತವಕ ನನ್ನಲ್ಲಿದೆ. ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡುವಂತಹ ಕಾತುರತೆಯಲ್ಲಿ ನೀವುಗಳಿದ್ದೀರಿ. ಈ ಒಂದು ಅವಿನಾಭಾವ ಸಂಬಂಧದಿಂದ 3 ವರ್ಷಗಳನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಕೆಲವು ದಿನಗಳಲ್ಲಿ 1000 ಸಂಚಿಕೆಗಳನ್ನು ಇದೇ ನಿಮ್ಮ ಪಬ್ಲಿಕ್ ಟಿವಿ ನಿತ್ಯ ಪೂಜಾ ತಂಡದ ಕಾರ್ಯಕ್ರಮ 1000 ಸಂಚಿಕೆಗಳನ್ನು 1000 ಸಂಚಿಕೆಯ ಸಮೀಪಕ್ಕೆ ಹತ್ತಿರದಲ್ಲಿದ್ದೇವೆ. ಕೆಲವು ದಿನಗಳಲ್ಲಿ 1000 ಸಂಚಿಕೆಗಳ ಒಂದು ಅಭೂತಪೂರ್ವಂತಹ ಕಾರ್ಯಗಳನ್ನು ತೋರಿಸುವಂತಹ ಪ್ರಕ್ರಿಯೆ, ನಾವು ನಡೆದು ಬಂದಂತಹ ಹಾದಿ, ನೀವು ಕೊಟ್ಟಂತಹ ಒಂದು ಸಂಪೂರ್ಣವಾದಂತಹ ಸಹಕಾರ, ಎಲ್ಲ ರೀತಿಯಾದಂತಹ ಮಾತುಕತೆಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಆಸೆಯಲ್ಲಿ ನಾನಿದ್ದೇನೆ. ಕೆಲವು ದಿನಗಳಲ್ಲಿ ಹಂಚಿಕೊಳ್ತೇನೆ ಕೂಡ. ಹಾಗಾದರೆ ಭಾರತೀಯ ಸನಾತನ ಪರಂಪರೆಯ ಅದ್ಭುತವಾದಂಥ ನೆಲೆಗಟ್ಟನ್ನು ನೋಡಿದಾಗ 3 ವರ್ಷಗಳಿಂದ ನೀವು ನಮ್ಮ ಬೆನ್ನನ್ನು ತಟ್ಟಿದ್ದೀರಿ, ನಾವು ತಪ್ಪಿದಲ್ಲಿ ನಮ್ಮನ್ನು ತಿದ್ದಿದ್ದೀರಿ ಅಂತಾದರೆ ಅದು ನೀವಿಟ್ಟಂತಹ ನಾವು ನಿಮ್ಮ ಮೇಲಿಟ್ಟಂತಹ ಅಭಿಮಾನಕ್ಕೆ ನೀವಿಟ್ಟಂತಹ ಸಲಿಗೆ ವಿನಃ ದೇವಲೋಕದಿಂದ ಇಳಿದು ಬಂತವರು ನಾವು ಅಥವಾ ಅತೀತರು ಎನ್ನುವಂತಹ ಭಾವನೆ ಖಂಡಿತವಾಗಿ ಕೂಡ ನಮಗೆ ಇಲ್ಲವೇ ಇಲ್ಲ. ನೀವು ಸದಾ ಇದೇ ರೀತಿಯಂತಹ ಪ್ರೋತ್ಸಾಹವನ್ನು, ನಿಮ್ಮ ಆಶೀರ್ವಾದವನ್ನು ಸದಾ ನಿಮ್ಮ ಪಬ್ಲಿಕ್ ಟಿವಿ ಮೇಲೂ ಹಾಗೆ ನಿತ್ಯ ಪೂಜಾ ತಂಡದ ಮೇಲೂ ಕೂಡ ಸದಾ ಇಡೀ ಎನ್ನುವಂತಹ ಹಂಬಲವನ್ನು ನಾನು ನಿಮ್ಮೊಂದಿಗೆ ವ್ಯಕ್ತಪಡಿಸಲಿಕ್ಕೆ ಬಹಳ ಸಂತೋಷ ಅಂತ ಅನಿಸುತ್ತೆ ನನಗೆ. ಜೀವನದಲ್ಲಿ ನಾವು ತಂದಿದ್ದೇನೂ ಇಲ್ಲ, 0 ಬ್ಯಾಲೆನ್ಸಿಂದ ಬಂದಂತಹ ನಾವುಗಳು ಕೊನೆಯದಾಗಿ ನಮ್ಮ ಜೀವನದ ಪಯಣವನ್ನು ಮುಗಿಸುವಂಥದ್ದು ಕೂಡ 0 ಬ್ಯಾಲೆನ್ಸಿಗೆ ಎನ್ನುವಂಥದ್ದನ್ನು ಮರಿಬಾರದು. ಅದರ ಮಧ್ಯದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಹೋರಾಟಗಳು, ತಂದೆ ಮಕ್ಕಳ ಮಧ್ಯದಲ್ಲಿ ವಿಧವಾದಂತಹ ಸಂಘರ್ಷಗಳನ್ನು ಕಂಡಿದ್ದೇವೆ. ಈ ಭೂಮಿ ಕಾಣದಂತಹ ಸ್ಥಿತಿಗತಿಗಳೇ ಇಲ್ಲ. ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿರ್ಬೋದು, ಎಲ್ಲ ಸಂಬಂಧದ ಮಧ್ಯದಲ್ಲಿ ಕೂಡ ಬಿರುಕುಗಳು ಉಂಟಾಗ್ತಾ ಇರುತ್ತೆ. ಇನ್ನು ಕೆಲವರ ಜೀವನದಲ್ಲಿ ಒಂದು ರೀತಿಯಾದಂತಹ ವ್ಯವಸ್ಥಿತ ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಅವರ ಹತ್ರ ಆಗೋದೇ ಇಲ್ಲ. ಒಂದು ರೀತಿಯಾಗಿ ಕನಸಿನಂತೆ ಅವರ ಜೀವನ ಅಂತ್ಯ ಆಗ್ತಾ ಹೋಗುತ್ತೆ. ಎಲ್ಲ ಪೀಠಿಕೆಗಳು ಯಾಕಾಗಿ ಹೇಳ್ತಾ ಇದ್ದಾರೆ ಎನ್ನುವಂತಹ ದೃಷ್ಟಿನಲ್ಲಿ ನೀವು ಅವಲೋಕನವನ್ನು ಮಾಡಬಹುದು. ಕೆಲವರು ಹೇಳ್ತಾರೆ, ನನಗೆ ನಾಳೆ ನಡೀಬಹುದಾದಂತಹ ಅನೇಕ ಸತ್ಯಗಳು ಇವತ್ತೇ ಗೊತ್ತಾಗತ್ತೆ ಅಂತ ಹೇಳ್ತೀರಿ. ಅದನ್ನು ನೀವು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂಥವರಿಗೆ ಅವ್ರ ಹತ್ರ ಹೇಳಿದರೆ, ಇದು ಏನಲ್ಲಪ್ಪ 6th ಸೆನ್ಸ್ ಅಂತ ಕರೀತಾರೆ. ನಮಗೆ 6ನೇಯ ಒಂದು ಜ್ಞಾನ ಅಂತಲೋ 6ನೇಯ ಒಂದು ವಿಶೇಷವಾದಂತಹ ಶಕ್ತಿ ಅಂತಲೋ ನಿಮ್ಮನ್ನು ಕರೀತಾರೆ ಅಲ್ವಾ. ಹಾಗಾದರೆ ಆ 6th ಸೆನ್ಸ್ ಎನ್ನುವಂಥದ್ದು ಖಂಡಿತವಾಗಿ ಇದೆಯಾ, ಇವೆಲ್ಲವೂ ಕೂಡ ನಡೆಯಬಹುದಾ ಇತ್ಯಾದಿಗಳಿಗೆ ಖಂಡಿತವಾಗಿ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಮಲಗಿದರೆ ಸಾಕು ಕೆಟ್ಟ 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 ಸ್ವಪ್ನಗಳು, ಈ ದುಸ್ವಪ್ನಗಳಿಂದಾಗಿ ಭಯಗೊಂಡು ಜೀವನವೇ ಒಂದಲ್ಲ ಒಂದು ರೀತಿ ಅಂತ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಯಾವುದೇ ರೀತಿಯಂಥ ಮಾತ್ರೆಗಳು ಕೂಡ ಇಲ್ಲ ಎನ್ನುವಂತಹ ಪರಿಸ್ಥಿತಿಗಳಲ್ಲಿ ಬೇಕಾದಷ್ಟು ಗಾಢ ನಿದ್ದೆ ಬಂದಿರಲಿ, ಅದರ ಸ್ವಪ್ನ ಮಾತ್ರ ಅವಿರತವಾಗಿ ಅವರನ್ನು ಬಿಡದೆ ಕಾಡ್ತಾನೇ ಇರುತ್ತಲ್ವ. ಅಂತಹ ದೋಷಗಳನ್ನು ನಿವೃತ್ತಿ ಮಾಡಬಹುದಾದ ಸರಳ ಉಪಾಯವನ್ನು ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾಳೆ ನಿಮಗೇನಾಗತ್ತೆ ಅಂತ ಹೇಳಿ ಈ ದಿನ ಗೊತ್ತಾಗತ್ತೆ ಅಂತಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಪರಮಾತ್ಮನ ಅನುಗ್ರಹ ನಿಮಗಿರುತ್ತಾ. ಹಾಗಾದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಹೇಳಿಕೊಡುವಂಥದ್ದು ಆಡಂಬರಕ್ಕಾಗಿರಬಹುದಾ ಎನ್ನುವಂತಹ ದೃಷ್ಟಿನಲ್ಲೂ ಕೂಡ ಅನೇಕರು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಯಾವುದೇ ಕಾರಣಕ್ಕೆ ಒಂದೇ ಒಂದು ಸಂಚಿಕೆಯಲ್ಲೂ ಕೂಡ ಆಡಂಬರವನ್ನು ವಿಜೃಂಭಿಸುವಂತಹ ಪ್ರಯತ್ನವನ್ನು ನಾವು ಯಾವತ್ತೂ ಕೂಡ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಜೀವನದಲ್ಲಿ ಇದ್ದದ್ದನ್ನು ಇದ್ದಂತೆ ಹೇಳ್ತೇವೆ. ಅಗತ್ಯ ಇದ್ದರೂ ಸ್ವೀಕಾರ ಮಾಡ್ಬೋದು, ಬೇಡದಿದ್ದರೆ ಬಿಡಬಹುದು. ಎಲ್ಲ ರೀತಿಯಾಗಿರ್ತಕ್ಕಂತಹ ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದಿಸೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾದ್ದು ವೃಕೋದರನ ಪೂಜೆ. ಹಾಗಾದರೆ ವೃಕೋದರ ಅಂದರೆ ಯಾರು? ಈತ ಭೀಮಸೇನನನ್ನು ಇನ್ನೊಂದು ನಾಮಾಂಕಿತದಲ್ಲಿ ಕರಿತೇವೆ ವೃಕೋದರ ಅಂತ. ಹಾಗಾದರೆ ಈ ವೃಕೋದರನನ್ನು ಯಾರ್ಯಾರು ಆಚರಣೆಯನ್ನು ಮಾಡಿದರು ಅಂತ ಕೇಳಿದರೆ, ಹಿಂದೆ
ನೀವು ಆಂಜನೇಯನನ್ನು ಕೇಳಿದ್ದೀರಿ. ಈ ಆಂಜನೇಯ ಮತ್ತು ಭೀಮನ ನಡುವೆ ಯುದ್ಧ ಆದಂತಹ ಪ್ರಸಂಗಗಳನ್ನು ಕೂಡ ನೀವು ಅರಿತಿದ್ದೀರಿ. ಕೆಲವು ಪುರಾಣದ ಒಂದು ಕಥೆಗಳಲ್ಲಿ ನೀವೆಲ್ಲರೂ ಕೂಡ ಕೇಳ್ತೀರಿ. ಸೌಗಂಧಿಕ ಪುಷ್ಪಾಪಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಏನೇನಾಯಿತು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅದರ ಅರಿವನ್ನು ಪುನಃ ಮೂಡಿಸುವಂತಹ ಪ್ರಯತ್ನವನ್ನು ನಾನು ಮಾಡಲಾರೆ. ಹಾಗಾದರೆ ಎಲ್ಲ ರೀತಿಯಾದಂತಹ ವೃಕೋದರನ ಆರಾಧನೆಯನ್ನು ಮಾಡೋದ್ರಿಂದ ಕೇವಲ ದುಸ್ವಪ್ನಗಳು ಮಾತ್ರ ನಮ್ಮಿಂದ ದೂರ ಆಗೋದಿಲ್ಲ, ದುಃಖಗಳು ದೂರ ಆಗತ್ತೆ. ಬಲಾಢ್ಯನಾದಂತಹ ಮಕ್ಕಳು ಹುಟ್ಟಲಿ ಅಂತ ಪ್ರತಿಯೊಂದು ತಂದೆ ತಾಯಿಗಳು ಕೂಡ ಕೇಳ್ತಿದ್ರಂತೆ ಹಿಂದೆ. ನನಗೆ ಭೀಮನಂತಹ ಮಗ ಹುಟ್ಟಲಿ, ಕೃಷ್ಣನಂತಹ ಒಂದು ಮಗ ಹುಟ್ಟಲಿ, ರಾಮನಂತಹ ಮಗ ಹುಟ್ಟಲಿ ಅಂತ. ಇತ್ತೀಚಿನ ದಿನಗಳಲ್ಲಿ ಹೆಸರನ್ನು ನೋಡ್ತಾ ಹೋದರೆ ಯಾವ್ಯಾವ ಥರದ ಹೆಸರು ಏನು ಒಂದು ಅರ್ಥ ಆಗಲ್ಲ. ಕಾರಣ ಇಷ್ಟೇ, ಆ ನಾಮಗಳಲ್ಲಿಯೇ ಒಂದು ಅಪೂರ್ವವಾಗಿರ್ತಕ್ಕಂತಹ ಶಕ್ತಿ ಇತ್ತು. ನಾವು ಎಷ್ಟೇ ಮಾಡರ್ನೈಸ್ ಅಂತ ಹೇಳಿ ಯೋಚನೆ ಮಾಡಿದರೂ ಕೂಡ ಕಾಲಚಕ್ರ ಸದಾ ತಿರುಗ್ತಾನೆ ಇರುತ್ತೆ. ನೀವು ಹೇಗೆ ಅಂತ ಕೇಳ್ತೀರಾ? ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಯಾವುದೇ ಜಾತಿ ವರ್ಗ ಮತ ಕುಲ ಭೇದ ಎನ್ನುವಂಥದ್ದಿಲ್ಲದೆ ಪ್ರತಿಯೊಬ್ಬರು ಕೂಡ ಜುಟ್ಟನ್ನು ಬಿಡ್ತಾ ಇದ್ದರು. ಇವತ್ತು ಹಾಗಲ್ಲ. ಇವತ್ತು ನಾವೆಲ್ಲರೂ ಕೂಡ ಮಾಡರ್ನೈಸ್ ಆಗಿದ್ದೇವೆ ಎನ್ನುವಂತಹ ದೃಷ್ಟಿಯಿಂದ ಹಿಂದೆ ಪಂಚೆ ಉಡ್ತಿದ್ರು, ಇವತ್ತು ಪ್ಯಾಂಟ್ ಹಾಕ್ತೀರಿ, ಅಷ್ಟೇ ವ್ಯತ್ಯಾಸ. ಇವತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳನ್ನು ನೋಡಿ ಪುನಃ ಅದೇ ಸಂಸ್ಕೃತಿ ಬರ್ತಾ ಇದೆ. ಜುಟ್ಟನ್ನು ಬಿಡುವಂತಹ ಸಂಸ್ಕೃತಿಗೆ ನಾವು ಹೋಗ್ತಾ ಇದ್ದೇವೆ. ಅಂದರೆ ಕಾಲ ಎನ್ನುವಂಥದ್ದು ತಿರುಗಿದ ಹಾಗೆ ನಮ್ಮ ಬದಲಾವಣೆಗೆಲ್ಲೂ ಕೂಡ ಪೂರ್ವದಲ್ಲಿ ಏನಿತ್ತೋ ಅದನ್ನೇ ನಾವು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಅನ್ನವನ್ನೇ ತಿಂತಾ ಇದ್ವಿ, ಇವತ್ತು ಕಲ್ಲನ್ನು ತಿನ್ನೋದಿಲ್ಲ. ಕಾಲ ಬದಲಾದ ಮಾತ್ರಕ್ಕೆ ಆಹಾರ ಪದ್ಧತಿಗಳು ಹೇಗೆ ಬದಲಾಗೋದಿಲ್ವೋ, ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡಬೇಕಾದಂತಹ ನಿರ್ದಿಷ್ಟ ಗುರಿಯನ್ನು ತಲುಪುವಂತಹ ದೆಸೆಯಲ್ಲಿ ನಿರ್ದಿಷ್ಟವಾದಂತಹ ಮನೋಭಾವವನ್ನು ಮನಸ್ಸನ್ನು ನಾವಿಟ್ಕೊಂಡಾಗ ಮಾತ್ರವೇ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಎನ್ನುವಂಥದ್ದನ್ನು ಮರಿಲೇಬಾರ್ದಲ್ವೇ? ಆ ಕಾರಣದಿಂದ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ವೃಕೋಧರನ ಪೂಜೆಯನ್ನು ಮಾಡಿ ಇವತ್ತಿನ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳೋಣ. ಆ ವೃಕೋದರನಿಗೆ ಇರುವಂತಹ ಮಹತ್ವ ಯಾವುದು, ಯಾಕಾಗಿ ಅವನಿಗೆ ಆ ಶಕ್ತಿ ಬಂತು, ಎಲ್ಲ ರೀತಿಯಾದಂಥ ವಿವರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ನೀವು ಕಾತುರತೆಯಿಂದ ಕಾದು ಕುಳಿತುಕೊಂಡಿದ್ದೀರಾ, ಖಂಡಿತವಾಗಿ ನೀವು ಪೂಜೆಯನ್ನು ಮಾಡಬೇಕು. ಹಾಗಾದರೆ ಪೂಜೆಯನ್ನು ಈ ದಿನ ಯಾವ ವಿಗ್ರಹಕ್ಕೆ ಮಾಡಬೇಕು, ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ತವಕ ಕೂಡ ಒಂದೆಡೆಯಲ್ಲಿದೆ. ಸ್ವಲ್ಪ ವಿಭಿನ್ನವಾದಂತಹ ಪೂಜೆ. ಇವತ್ತು ಯಾರ್ಯಾರು ಚಿಕ್ಕ ಮಕ್ಕಳಿಂದ ಹಿಡಿದು ಅನೇಕ ಮಕ್ಕಳನ್ನು ನಾವು ನೋಡಿರ್ತೀವಿ. ನಾವು ಸುಮಾರು 10, 12 ವರ್ಷ, 13 ವರ್ಷ, 14 ವರ್ಷಗಳಾದರೂ ಕೂಡ ಕೆಲವರು ಹಾಸಿಗೆಯಲ್ಲಿಯೇ ಮೂತ್ರ ವಿಸರ್ಜನೆಯನ್ನು ಮಾಡುವಂತಹ ಪ್ರಕ್ರಿಯೆ ಬಂದಿರುತ್ತೆ. ಡಾಕ್ಟರ್ಗಳನ್ನು ಕೇಳಿದರೆ ಸರಿಯಾದಂತಹ ಉತ್ತರಗಳು ಸಿಗೋದಿಲ್ಲ, ಅಥವಾ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಎನ್ನುವಂಥದ್ದನ್ನು ಡಾಕ್ಟರ್ಗಳು ಹೇಳ್ತಾರೆ. ಖಂಡಿತ ಈ ಸ್ವಪ್ನಾವಸ್ಥೆಯಲ್ಲಿ ನಮಗೆ ಬರೋತಕ್ಕಂತಹ ಕೆಲವು ಘೋರ ರೂಪಗಳು ಈ ರೀತಿಯಾಗಿ ಭಯಗೊಳಿಸಿ ನಮಗೆ ಅರಿವಿಲ್ಲದಂತೆ ಆ ರೀತಿಯಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡಿಸುವ ಸಾಧ್ಯತೆಗಳಿರೋದ್ರಿಂದ ಅವೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂತಹ ಸರಳ ಉಪಾಯವನ್ನು ಹೇಳ್ಕೊಡ್ತೀನಿ. ಸಾವಿರಾರು ಜನಕ್ಕೆ ಉಪಕಾರ ಆಗೋದಿದ್ದರೆ ಯಾಕೆ ನಾನು ಈ ರೀತಿಯಂಥ ಮಾತುಗಳನ್ನು ಹೇಳಬಾರ್ದು, ಪೂಜೆ ಪುನಸ್ಕಾರಗಳನ್ನು ಹೇಳಬಾರ್ದು? ಆ ಕಾರಣದಿಂದ ನಿತ್ಯ ಪೂಜೆ ಕರ್ನಾಟಕದ ನಂಬರ್ 1 ಧಾರ್ಮಿಕ ಕಾರ್ಯಕ್ರಮವಾಗಿ ರೂಪುಗೊಳ್ತಾ ಇದೆ. ಭಾರತ ಮಾತ್ರವಲ್ಲದೆ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಕಾರ್ಯಕ್ರಮ ಬಿತ್ತರವಾಗಿ ಅನೇಕ ರಾಷ್ಟ್ರಗಳಿಂದ ಕೂಡ ಪ್ರಶಂಸೆಯ ಸುರಿಮಳೆಯನ್ನು ನೀವು ಕೊಡ್ತಾ ಇದ್ದೀರಿ. ನಿಮಗೆ ಸದಾ ಮತ್ತೊಮ್ಮೆ ನಾವು ನಮ್ಮ ವಾಹಿನಿಯ ಪರವಾಗಿ ಆಭಾರಿಯಾಗಿದ್ದೇವೆ. ಜೊತೆಗೆ ನಿಮ್ಮ ಸಂಪೂರ್ಣವಾದಂಥ ಕಷ್ಟ ನಷ್ಟಗಳನ್ನು ನೀವು ಅನುಭವಿಸಬಾರ್ದು. ನಿಮ್ಮ ಮನೆ ಸದಾ ನಂದಗೋಕುಲದಂತೆ ಪ್ರಕಾಶಮಾನವಾದಂತಹ ಸ್ಥಿತಿಯಲ್ಲಿ ನಿಮ್ಮ ಮನೆ ಇರಬೇಕು ಎನ್ನುವಂಥದ್ದು ನಮ್ಮ ಕಾಳಜಿ ಕೂಡ. ಆ ಕಾರಣದಿಂದ ಇಲ್ಲ ಸಲ್ಲದಂತಹ ಪೂಜೆ ಪುನಸ್ಕಾರಗಳನ್ನು ಅಥವಾ ವಿಪರೀತವಾಗಿರ್ತಕ್ಕಂತಹ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಯಾವತ್ತೂ ಕೂಡ ಮಾಡಿಲ್ಲ. ಜೀವನದ ಕೊನೆಯ ಉಸಿರಿರುವವರೆಗೂ ಕೂಡ ನಾವು ಆ ಕಾರ್ಯವನ್ನಂತೂ ಖಂಡಿತ ಮಾಡೋದಿಲ್ಲ. ಶಾಸ್ತ್ರೀಯವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿಯನ್ನು ಸದಾ ಸಂತೋಷಾದಿಗಳನ್ನು ಪಡೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ವೃಕೋಧರನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ವೃಕೋಧರ ಅಂತ ಹೇಳಿದರೆ ಭೀಮನ ಇನ್ನೊಂದು ಹೆಸರು ವೃಕೋಧರನ ಆಗಿರೋದ್ರಿಂದ ಇವತ್ತು ಆರಾಧನೆ ಮಾಡಬೇಕಾದ್ದು ಕೃಷ್ಣನನ್ನು ಆರಾಧನೆ ಮಾಡಿ. ಕೃಷ್ಣ ಮತ್ತು ಭೀಮನ ಮಧ್ಯ ಒಂದು ಬಾಂಧವ್ಯ ಹೇಗಿತ್ತು ಅಂತ ಕೇಳಿದರೆ, ಕೃಷ್ಣ ಸಂಪೂರ್ಣವಾಗಿ ಭೀಮ ಹೇಳಿದಂತಹ ಮಾತುಗಳನ್ನು ಉಲ್ಲಂಘನೆ ಮಾಡ್ತಿರಲಿಲ್ಲವಂತೆ. ಆ ಕಾರಣದಿಂದ ಹನುಮನೂ ಕೂಡ ಈ ಕೃಷ್ಣನನ್ನು ಪೂಜೆ ಮಾಡಿದ. ರಾಮ ಮತ್ತು ಕೃಷ್ಣನ ವಿಗ್ರಹಾದಿಗಳನ್ನು ಇರಿಸಿಕೊಂಡು ಇವತ್ತು ಆರಾಧನೆ ಮಾಡೋದ್ರಿಂದ ಅನವರತವಾದಂಥ ಯಶಸ್ಸನ್ನು ಪಡ್ಕೊಳ್ತೀರಿ. ಕೆಟ್ಟ ಸ್ವಪ್ನಗಳು ನಿಮ್ಮಿಂದ ದೂರ ಆಗುತ್ತೆ. ಮಾನಸಿಕವಾದಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ನೆರವೇರುತ್ತೆ. ಹಾಗಾದರೆ ತಡ ಮಾಡದೆ ಪೂಜೆಯನ್ನು
ಆರಂಭಿಸೋಣ. ಎಂದಿನಂತೆ ದೇವರ ಮನೆಯನ್ನು ಶೃಂಗರಿಸಿಕೊಂಡು ರಂಗವಲ್ಲಿಯನ್ನು ಹಾಕಿ ಪೂಜಾ ದ್ರವ್ಯಗಳನ್ನು ಒಳಪಡಿಸಿಕೊಳ್ಳುತ್ತಾ, ಅಂದರೆ ಪೂಜಾ ದ್ರವ್ಯಗಳನ್ನು ಸಿದ್ಧಗೊಳಿಸಿಕೊಳ್ಬೇಕು. ಅರಿಶಿನ, ಕುಂಕುಮ, ಗಂಧ, ವಿಧ ವಿಧವಾದಂಥ ಪತ್ರೆ ಪುಷ್ಪಗಳನ್ನು ಒಳಗೊಂಡಂತೆ ಎಲ್ಲ ಪೂಜಾ ದ್ರವ್ಯಗಳನ್ನು ಕೂಡ ಸಿದ್ಧಪಡಿಸಿಕೊಂಡು ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಒಂದು ಹತ್ತಿಸಿಕೊಳ್ಳುತ್ತಾ ಅಥವಾ ಅಂಟಿಸಿಕೊಳ್ಳುತ್ತಾ ಪೂಜೆಯನ್ನು ಆರಂಭಿಸಬೇಕು. ಕೃಷ್ಣನ ವಿಗ್ರಹ ಇದೆ, ಆ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡ್ರೆ ನವನೀತ ಬೆಣ್ಣೆಯನ್ನು ಇಟ್ಕೊಳ್ಳೇಬೇಕು. ಅದರಿಂದ ಸಿಗುವಂತಹ ಫಲಗಳು, ವೈಜ್ಞಾನಿಕ ಕಾರಣಗಳು, ರಾತ್ರಿ ನೀವು ಮಲಗುವಂತಹ ಪೂರ್ವದಲ್ಲಿ ಮಾಡಬೇಕಾದಂತಹ ಒಂದು ವಿಧಿವಿಧಾನಗಳು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಅಥವಾ ಈಶ್ವರನ ರುದ್ರಾಂಶ ಸಂಭವ ಭೀಮ ಅಂತಲೂ ಕೂಡ ಹೇಳಿದ್ದಾರೆ. ಆ ಕಾರಣದಿಂದ ಈಶ್ವರನ ವಿಗ್ರಹವನ್ನಾದರೂ ಕೂಡ ಇರಿಸಿಕೊಂಡು ಪೂಜೆಯನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಸಕಲ ರೀತಿಯಾದಂತಹ ಸಂಕಷ್ಟಗಳಿಂದ ಬಗೆಹರಿಸಿಕೊಳ್ಳೋಣ. ತಡ ಮಾಡಬೇಡಿ. ಹಾಗಾದರೆ ಘಂಟಾನಾದ, ಭೂತಾಯಿಯ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳನ್ನು ಪೂರೈಸಿ ಎಂದಿನಂತೆ ಪ್ರಾಣಾಯಾಮವನ್ನು ಮಾಡುವಂತಹ ಪ್ರಕ್ರಿಯೆಗೆ ನಾವುಗಳು ಮುಂದಾಗಬೇಕು. ಪ್ರಾಣಾಯಾಮ ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೇಡ್ಯಂ ಪಾಪನಾಶನಮ್ಮ ಪ್ರಾಣಾಯಾಮಂ ವಿಧಂ ಪ್ರೋಕ್ತಂ ಋಷಿಭಿಃ ಪರಿಕಲ್ಪಿತಂ ಎನ್ನುವಂತಹ ಮಂತ್ರದಿಂದ ದೀರ್ಘವಾದಂಥ ಉಸಿರನ್ನು ಎಡಭಾಗದಲ್ಲಿ ಎಳೆದು ಬಲಭಾಗದಿಂದ ನಿಧಾನಗತಿಯಲ್ಲಿ ಉಸಿರನ್ನು ಬಿಡ್ತಾ ಬರಬೇಕು. ಇದನ್ನು ಪ್ರಾಣಾಯಾಮ ಅಂತ ಕರಿತೇವೆ. ಹಾಗೆ ಪ್ರಾಣಾಯಾಮವನ್ನು ಮಾಡುವಂತಹ ಪೂರ್ವದಲ್ಲಿ ಪ್ರತ್ಯಾಹಾರ ಬಹಳ ಮುಖ್ಯ. ಆಹಾರವನ್ನು ಪ್ರತ್ಯೇಕಿಸುವಿಕೆ, ಅಂದರೆ ಆಹಾರ ತಗೊಳ್ಳದೆ ಇವತ್ತಿನ ಪೂಜೆಯನ್ನು ಮಾಡುವಂಥದ್ದೇನಿದೆಯೋ ಬಹಳ ಶ್ರೇಷ್ಠವಾದಂಥ ಅಂಶವನ್ನು ಕೊಡುತ್ತೆ. ಸಾಧ್ಯ ಇದ್ದವರು ಮಾತ್ರವೇ ಆಹಾರವನ್ನು ತ್ಯಜಿಸಿ, ಈ ಬೆಳಗಿನ ಕಾಲ ಅಲ್ವಾ, ಒಂದು ಸ್ವಲ್ಪ ಆಹಾರ ತಗೊಳ್ಳೋದಿದ್ರೆ ಏನೂ ಆಗಲ್ಲ. ಪೂಜೆಯನ್ನು ಮಾಡುವಂಥದ್ರಿಂದ 100ಕ್ಕೆ 100ರಷ್ಟು ನಿಮ್ಮ ಮನೆ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ದೂರ ಆಗುತ್ತೆ. ಕೆಟ್ಟ ಸ್ವಪ್ನಗಳು ಬೀಳೋಲ್ಲ. ಸ್ವಪ್ನದಲ್ಲಿ ನಡೆದಿರುವಂತಹ ಅಥವಾ ನಡೆಯಬಹುದಾದ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಬರೋದಿಲ್ಲ. ಇಲ್ಲ ಅಂತ ಹೇಳಿದರೆ ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಹ ಒಂದು ಪ್ರಶ್ನೆಯೇ ಇಲ್ಲ. ಹಾಗಾದರೆ ನಮ್ಮ ದೇಶದಲ್ಲಿ ಏನು ಗೊತ್ತಾ, ಅಯ್ಯೋ ಸ್ವಪ್ನದಲ್ಲಿ ಹೇಳಿದ್ದೆಲ್ಲ ನಡೆಯುತ್ತಾ ಎನ್ನುವಂಥ ದೃಷ್ಟಿನಲ್ಲಿ ಹೇಳ್ಬೋದು. ಯಾವುದು ಅಜ್ಜಿ ಹೇಳಿದಂತಹ ಅಜ್ಜಿ ಕತೆ ಕೇಳ್ತೀವಿ, ನಮ್ಮವ್ರು ಹೇಳಿದರೆ ಕೇಳಲಿಕ್ಕೆ ನಾವು ರೆಡಿ ಇಲ್ಲ. ಅಷ್ಟು ಒಳ್ಳೆಯ ಜನ ನಾವು. ಯಾವುದೋ ದೇಶದಲ್ಲಿ ಹುಟ್ಟಿದಂತಹ ಒಂದು ಅಜ್ಜಿ ಹೇಳಿದಂತಹ ಕತೆಗಳನ್ನು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಕೇಳಿರ್ತೀರಿ. ಹೌದಾ, ಹೀಗೂ ಇರುತ್ತಾ ಅಂತ ಹೇಳ್ತೀರಿ. ಅಂದರೆ ಕಾರಣ ಇಷ್ಟೇ, ಅದು ಫಾರಿಂದು, ನಮ್ಮವ್ರು ಅವರೇನೋ ಅಲ್ವೇ, ಆ ಕಾರಣಕ್ಕಾಗಿ ಹೇಳ್ತಾ ಇರ್ತೀರಿ. ಹಾಗಾಗಬಾರ್ದು. ನಿಜ ಸ್ಥಿತಿಯನ್ನು ಒಪ್ಪುವಂತಹ ಮನಸ್ಥಿತಿ ಯಾವತ್ತೂ ಕೂಡ ನಮಗಿದ್ದಾಗ ಮಾತ್ರವೇ ಜೀವನದಲ್ಲಿ ಒಂದು ರೀತಿಯಾದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಪೂಜಾ ದ್ರವ್ಯಗಳ ಜೊತೆಗೆ ಇವತ್ತು ಆರಾಧನೆ ಮಾಡೋಣ. ವೃಕೋಧರನ ಪೂಜೆಯನ್ನು, ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳೋಣ ಅಲ್ವಾ. ಹಾಗಾದರೆ ಪ್ರಾಣಾಯಾಮವನ್ನು ಮಾಡಿದ್ದೀರಿ, ಸಂಕಲ್ಪವನ್ನು ಗೈಯುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಎಡಗೈಯ ಮಧ್ಯದ ಭಾಗದಲ್ಲಿ ಅಕ್ಷತೆ ಇರಬೇಕು. ಬಲಗೈಯನ್ನು ಮುಚ್ಚಿ ಅಕ್ಷತೆಯನ್ನು ಬಲ ತೊಡೆಯ ಮೇಲೆ ಇಟ್ಕೊಳ್ತಾ ಇರಬೇಕು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ ಸರ್ವೇಶಾಂ ಅಂತ ಹೇಳಬೇಕು. ಇಲ್ಲಿ ಮಮ ಅಂತ ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯಾನಂದಾಯಿರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಫಲಸಿದ್ಧ್ಯರ್ಥಂ ಸಕಲವಿಧ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಎನ್ನುವಂತಹ ಮಂತ್ರವನ್ನು ಪಠಿಸುವುದರ ಜೊತೆಗೆ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ಇಡೀ ನಿಮ್ಮ ಕುಟುಂಬ ಸದಸ್ಯರ ನಕ್ಷತ್ರಾದಿಗಳನ್ನು ಪಠನ ಮಾಡ್ತಾ ಸರ್ವೋಪದ್ರವ ನಿವಾರಣಾರ್ಥಂ ಸಮಸ್ತ ದುಸ್ವಪ್ನ ನಿವಾರಣಾರ್ಥಂ ಸುಸುಪ್ನ ಪ್ರಾಪ್ತ್ಯರ್ಥಂ ಸರ್ವಾರಿಷ್ಟ ನಿವೃತ್ತಿಪೂರ್ವಕ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲ ಸಿದ್ಧ್ಯರ್ಥಂ ಸಪರಿವಾರ ಸಮೇತ ಎನ್ನುವಂತಹ ಮಂತ್ರದೊಂದಿಗೆ ವೃಕೋಧರ ಪೂಜಾರಾಧನಂಕರಿಷೆ, ವೃಕೋಧರನ ಪೂಜೆಯನ್ನು ಆರಾಧಿಸ್ತೇನೆ ಎನ್ನುವಂತಹ ಒಂದು ಸಂಕಲ್ಪವನ್ನು ಗೈದು ಶುದ್ಧವಾದಂತಹ ನೀರಿನೊಂದಿಗೆ ಅಕ್ಷತೆಯನ್ನು ಕೆಳ ಪ್ರದೇಶದಲ್ಲಿ ಬಿಡುವಂಥದ್ದು. ನಿರ್ವಿಘ್ನಪತಿಯಾದಂತಹ ಮಹಾಗಣಪತಿಯ ಸ್ಮರಣೆ ಬಹಳ ಮುಖ್ಯವಾಗಿರುತ್ತೆ. ಗಣಪತಿಯನ್ನು ಸ್ಮರಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ನಿರ್ವಿಘ್ನಪತಿಯನ್ನು ಪ್ರಾರ್ಥಿಸಿಕೊಂಡು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಆರಾಧನೆಗೊಳಿಸಿಕೊಂಡಿದ್ದರೆ, ಮೊದಲು ಆವಾಹನೆ ಮಾಡಿಕೊಂಡಿದ್ದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸಾಕಾಗತ್ತೆ. ಗಣಪತಿಗೆ ಅಕ್ಷತಾದಿಗಳನ್ನು ಸಮರ್ಪಿಸುತ್ತಾ ಗಂಗಾದಿ ಸರ್ವ ತೀರ್ಥಗಳ ಕಲಶಗಳನ್ನು ಮುಂದುಗಡೆ ಇಟ್ಕೊಂಡಿರಬೇಕು. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವಂತಹ ಮಂತ್ರದಿಂದ ಗಂಗಾದಿ ಸರ್ವತೀರ್ಥಗಳನ್ನು ಕೂಡ ಬರಮಾಡಿಕೊಳ್ಳುತ್ತಾ ಪ್ರಧಾನವಾದಂತಹ ಈ ಒಂದು ಕೃಷ್ಣನನ್ನು ಅಥವಾ ವಿಶೇಷವಾಗಿರತಕ್ಕಂತಹ ಒಂದು ಈಶ್ವರನನ್ನು ಬರಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು.
ಕೃಷ್ಣನನ್ನು ಆವಾಹನೆ ಮಾಡಿಕೊಳ್ತಕ್ಕಂಥವರು ತುಳಸಿಯನ್ನು ಪುಷ್ಪವನ್ನು ತಗೊಳ್ಳಿ. ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥವರು ಹಾಗೆ ಇರುವಂತಹ ತುಂಬೆ ಹೂವು ಅಕ್ಷತಾದಿಗಳನ್ನು ಕರಮಧ್ಯದಲ್ಲಿ ತೆಗೆದುಕೊಳ್ಳುತ್ತಾ ಪರಮಾತ್ಮನನ್ನು ಬರಮಾಡಿಕೊಳ್ಳಿ. ಓಂ ಇದಂ ವಿಷ್ಣುರವಚಕ್ರವೇ ತ್ರೇದಾನಿ ದದೇ ಪದಂ ಸಮೂಢವಸ್ಯ ಪಾಕಂ ಸುರೇ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಕೃಷ್ಣನನ್ನು ಬರಮಾಡಿಕೊಂಡಿದ್ದೀರಿ. ಆ ಕಡೆಯಲ್ಲಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎನ್ನುವಂತಹ ಮಂತ್ರದಿಂದ ಅಲ್ಲಿ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಈಶ್ವರನ ಮೇಲೆ ನೀವು ಆರಾಧನೆ ಮಾಡಬೇಕು. ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದಿಂದ ಗುರುಕೋಧರಮಾವಾಹಯಾಮಿ ಅಂತ ಹೇಳಿ ಗುರುಕೋಧರನನ್ನು ಆವಾಹನೆ ಮಾಡಿಕೊಂಡಿದ್ದೀರಿ. ಪರಮಾತ್ಮನನ್ನು ಎಂದಿನಂತೆ ಧ್ಯಾನಿಸುವಂತಹ ಕಾಲ ನಮ್ಮದಾಗಿರೋದರಿಂದ ಪರಮಾತ್ಮನನ್ನು ಪ್ರಾರ್ಥಿಸಿಕೊಳ್ಳೋಣ. ಓಂ ಋಕೋದರ ನಮಸ್ತೇಸ್ತು ಬಲಾಢ್ಯಾನ್ವಿತ ಸಂಶಯೇ ಸರ್ವದೇವ ಸ್ವರೂಪಾಯ ವೃಕೋಧರ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಆ ಒಂದು ವೃಕೋಧರನನ್ನು ಧ್ಯಾನಿಸಿಕೊಂಡು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಆವಾಹನೆಗೊಂಡಂತಹ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾ ಅಕ್ಷತಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದಾಗೋಣ. ಹಾಗಾದರೆ ಮುಂದಿನ ಪೂಜಾ ವಿಧಾನಗಳೇನು? ಪೂಜೆಯನ್ನು ಮಾಡುವುದರಿಂದ ನಿಜವಾಗಿಯೂ ಕೂಡ ಕಂಟಕಗಳಿಂದ ಅಥವಾ ಸಂಕಷ್ಟಗಳಿಂದ ಬಗೆಹರಿಸಿಕೊಳ್ಳಬಹುದಾ ಇತ್ಯಾದಿ ಯೋಚನೆಗಳು ಅಥವಾ ಸಾವಿರಾರು ಪ್ರಶ್ನೆಗಳು ಸಮುದ್ರದ ಅಲೆಯಂತೆ ನಿಮ್ಮನ್ನು ಕಲಕಿರಬಹುದಾದ ಸಾಧ್ಯತೆಗಳಿದೆ. ಜೊತೆಗೆ ನಿಮ್ಮೊಂದಿಗೆ ಮಾತನಾಡುವಂತಹ ತವಕದಲ್ಲಿ ನಾವಿದ್ದೇನೆ. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕಷ್ಟಗಳನ್ನು ಕೂಡ ಬಗೆಹರಿಸಿಕೊಳ್ಳುವಂಥ ದಿಸಲ್ಲಿ ಯಾವ್ಯಾವ ಪೂಜೆ ಪುನಸ್ಕಾರಗಳ ಅನುಕೂಲ, ಏನೇನು ಹೇಳುತ್ತೆ ನಿಮ್ಮ ಮನೆಯ ಭವಿಷ್ಯ ಎಲ್ಲವನ್ನು ಕೂಡ ಅರಿಯೋಣ. ಎಲ್ಲ ಥರದ ಪೂಜಾ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡು ಪರಮಾತ್ಮನನ್ನು ಆವಾಹನೆ ಮಾಡಿ ಧ್ಯಾನ ಮನಗೈದಿದ್ದೀರಿ. ಎಂದಿನಂತೆ ಭಗವಂತನನ್ನು ಸ್ವಾಗತಿಸಬೇಕಾದ ನಮ್ಮ ನಿಮ್ಮೆಲ್ಲ ಕರ್ತವ್ಯ ಅಲ್ವಾ? ಹಾಗಾಗಿ ಸ್ವಾಗತಗಳನ್ನು ಕೋರ್ತಾ ಎಂದಿನಂತೆ 4 ಉದ್ದರಣೆ ನೀರನ್ನು ಒಂದು ಕೆಳಗಡೆ ಬಿಡುವಂತಹ ಪ್ರದೇಶ. ಧನುರ್ಮಾಸ ಬೇರೆ, ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡಲೇಬೇಕು. ಈ ಪೂಜೆಯನ್ನು ಮಾಡೋದ್ರಿಂದ ಮಾತ್ರವೇ ನಿಮ್ಮ ಮನೆಯ ಸಕಲ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಯಾವುದರಿಂದ? ನಂಬಿಕೆಯಿಂದ ಮಾತ್ರ ಭಗವಂತನನ್ನು ಬಂಧಿಸಲಿಕ್ಕೆ ಸಾಧ್ಯವೇ ವಿನಃ ಕಾಟಾಚಾರಕ್ಕೆ ಭಗವಂತನನ್ನು ಬಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ನೀವು ಸಾವಿರಾರು ಮಾರು ಹೂವನ್ನು ತಂದು ದೇವರ ಅರ್ಚನೆ ಮಾಡಿದ ಮಾತ್ರಕ್ಕೂ ಕೂಡ ಭಗವಂತನನ್ನು ಸಾಕ್ಷೀಕರಿಸಿಕೊಳ್ಳಲಿಕ್ಕೆ ಅಥವಾ ಸಾಕ್ಷಾತ್ಕಾರ ಮಾಡಲಿಕ್ಕೆ 100ಕ್ಕೆ 100ರಷ್ಟು ಅಸಾಧ್ಯ ಎನ್ನುವಂಥದ್ದನ್ನು ಅರ್ಥಕೋಬೇಕು. ಭಗವಂತ ಒಲಿಯುವಂಥದ್ದು ಭಕ್ತಿಗೆ ಮಾತ್ರವೇ. ಹಾಗಾಗಿ ನಿರಾಡಂಬರವಾಗಿ ಪರಮಾತ್ಮನನ್ನು ಸ್ವಾಗತಿಸಿಕೊಂಡಿದ್ದೀರಿ. ಅವನ ಪಾದವನ್ನು ಸದಾ ತೊಳಿತಾ ಇದ್ದೇನೆ ಎನ್ನುವಂತಹ ದೃಷ್ಟಿಯಿಂದ 4 ಉದ್ದರ ನೀರನ್ನು ಕೆಳಗಡೆ ಬಿಡಬೇಕು. ಪಾದ್ಯ, ಅರ್ಘ್ಯ, ಆಚಮನೆಯ ಮಧುಪರ್ಕದಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಎಲ್ಲವನ್ನು ತೆಗೆದು ವಿಶೇಷವಾಗಿರ್ತಕ್ಕಂಥ ವೃಕೋದರ ಅಂದರೆ ಭೀಮನ ವಿಗ್ರಹವನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ಈಶ್ವರನ ರುದ್ರಾಂಶ ಎನ್ನುವುದಾಗಿ ಕೂಡ ಭೀಮನನ್ನು ಕರೆಯುವುದರಿಂದ ಆ ಭೀಮನ ಒಂದು ವಿಶೇಷವಾಗಿರ್ತಕ್ಕಂಥ ಈಶ್ವರ ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಅಥವಾ ಕೃಷ್ಣನ ವಿಗ್ರಹಕ್ಕೂ ಕೂಡ ಅಭಿಷೇಕಾದಿಗಳನ್ನು ಗೈಯುತ್ತಾ ಬರಬೇಕು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಎನ್ನುವಂತಹ ಮಂತ್ರಗಳಿಂದ ದೇವರ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಪಂಚಾಮೃತ ಸಾಮಗ್ರಿಗಳಿಂದ ಕ್ಷೀರಂದದಿ ಕೃತಂಚೈವ ಮಧು ಶರ್ಕರಯಾಯುತಂ ಪಂಚಾಮೃತಂ ಗ್ರಹಣೇದ ಜಗನ್ನಾಥರ್ನಮೋಸ್ತುತೆ ಎನ್ನುವಂತಹ ಮಂತ್ರಗಳನ್ನು ಒಳಗೊಂಡಂತೆ ಹಾಲನ್ನು, ಮೊಸರನ್ನು, ತುಪ್ಪವನ್ನು, ಜೇನುತುಪ್ಪವನ್ನು, ಸಕ್ಕರೆಯನ್ನು ಇತ್ಯಾದಿ ಪಂಚದ್ರವ್ಯಗಳಿಂದ ದೇವರ ವಿಗ್ರಹಾದಿಗಳನ್ನು ತೊಳೆದು ಪುನಃ ಅಭಿಷೇಕಾದಿಗಳನ್ನು ಭಗವಂತನಿಗೆ ಸಮರ್ಪಿಸ್ತಾ ಬರಬೇಕು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸಿಕೊಂಡು ದೇವರ ವಿಗ್ರಹವನ್ನು ಎಂದಿನಂತೆ ಪುನಃ ಶುದ್ಧವಾದಂತಹ ನೀರಿನಿಂದ ತೊಳೆದು ದೇವರ ಪೀಠದ ಮೇಲೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ದೇವರ ಪೀಠದ ಮೇಲೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಎಂದಿನಂತೆ ವಸ್ತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಲ್ವೇ? ಅರ್ಧ ಪ್ರಮಾಣಕ್ಕೆ ಅರಿಶಿನವನ್ನು, ಅರ್ಧ ಪ್ರಮಾಣಕ್ಕೆ ಕುಂಕುಮವನ್ನು ಲೇಪಿಸಿದಂತಹ ಗೆಜ್ಜೆ ವಸ್ತ್ರವನ್ನು ನೆನಪಿಟ್ಕೊಳ್ಳಿ. ಯಾವುದರಲ್ಲೂ ಕೂಡ ಸ್ವಲ್ಪನೂ ಲೋಪ ಮಾಡಬೇಡಿ. ಸರಿಯಾಗಿ ಪೂಜೆ ಮಾಡಿ. ನಿಮಗೆ 100ಕ್ಕೆ 100ರಷ್ಟು ಫಲಾಫಲಗಳನ್ನು ಸರಿಯಾಗಿ ಮಾಡಿದಲ್ಲಿ ಬಂದೇ ಬರುತ್ತೆ. ಅಪ್ಪಟ ಸತ್ಯ, ನಾನು ಅನುಭವಿಸಿದಂತಹ ಸತ್ಯ. ನಿಮ್ಮನೆಯಲ್ಲೂ ಕೂಡ ಒಳ್ಳೆಯದಾಗಲಿ ಎನ್ನುವಂತಹ ದೃಷ್ಟಿ.
ಹಾಗಾಗಿ ವಸ್ತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ದೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವಂತಹ ಮಂತ್ರದಿಂದ ಗೆಜ್ಜೆ ವಸ್ತ್ರವನ್ನು ಭಗವಂತನಿಗೆ ಸಮರ್ಪಿಸುತ್ತಾ ಉಪವೇತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಭಗವಂತನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಎಂದಿನಂತೆ ದಿವ್ಯವಾದಂತಹ ಗಂಧದ ಲೇಪನವನ್ನು ಸಮರ್ಪಿಸಬೇಕು ಪರಮಾತ್ಮನಿಗೆ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸಮರೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ದಿವ್ಯವಾದಂತಹ ಗಂಧವನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು. ಅಕ್ಷತಾದಿಗಳು ಎಂದಿನಂತೆ ಪರಮಾತ್ಮನಿಗೆ ಅಕ್ಷತೆಯನ್ನು ಸಮರ್ಪಿಸುವಂತಹ ಕಾಲ. ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತು ಪುತ್ರಕ ಉತಪರನ್ನ ದೃಷ್ಟಪರ್ಚತ ಎನ್ನುವಂತಹ ವೇದಮಂತ್ರ ಅಥವಾ ವೃಕೋಧರಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಬೇಕು. ಕೃಷ್ಣನಾಗಿರಲಿ, ವಿಷ್ಣುವೇ ಆಗಿರಲಿ, ಹಾಗೆ ಜೊತೆಗೆ ಈಶ್ವರನೇ ಆಗಿರಲಿ, ಇವತ್ತು ನೀವೆಲ್ಲರೂ ಕೂಡ ಆಭರಣದ ರೂಪವಾಗಿ ಆ ಪರಮಾತ್ಮನಿಗೆ ಅಂದರೆ ವೃಕೋಧರನಿಗೆ ಸಮರ್ಪಿಸುವಂಥದ್ದು ವಿಶೇಷವಾಗಿರತಕ್ಕಂತಹ ರುದ್ರಾಕ್ಷಿಯ ಮಾಲೆ ಆಗಿರಲಿ. ಆ ರುದ್ರಾಕ್ಷಿಯ ಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಪುಷ್ಪಾದಿ ಮಾಲಿಕೆಗಳು ಎಂದಿನಂತೆ ಹೂವನ್ನು ಕಟ್ಟಿದಂತಹ ಹೂವನ್ನು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ಮೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ಪುಷ್ಪಾದಿ ಮಾಲಿಕೆಗಳನ್ನು ಭಗವಂತನಿಗೆ ಸಮರ್ಪಿಸುತ್ತಾ ಗಂಧವನ್ನು ಪರಮಾತ್ಮನಿಗೆ ಪುನಃ ತೆಗೆದುಕೊಂಡು ಗಂಧವನ್ನು ಲೇಪನವನ್ನು ಮಾಡ್ತಾ ಹರಿದ್ರ ಕುಂಕುಮಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಅರಿಶಿನವನ್ನು ಹಾಗೆ ಕುಂಕುಮಾದಿ ದ್ರವ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಿಸುತ್ತಾ ನಾಮಪೂಜೆಯನ್ನು ಗೈಯುವಂತಹ ಪ್ರಕ್ರಿಯೆ. ಓಂ ಬಲಾಢ್ಯಾಯ ನಮಃ, ಓಂ ಮಹಾವೇದಾಯ ನಮಃ, ಓಂ ಶೂರಾಯ ನಮಃ, ಓಂ ಧೀರಾಯ ನಮಃ, ಓಂ ಹನುಮತಾತ್ಮಜಾಯ ನಮಃ, ಓಂ ರುದ್ರಾಂಶ ಸಂಭವಾಯ ನಮಃ, ಯೋಗಿನೇ ನಮಃ, ಮಹಾತಪಸ್ವಿನೇ ನಮಃ ಎನ್ನುವಂತಹ ಮಂತ್ರದಿಂದ ನಾಮಪೂಜೆಯನ್ನು ಗೈಯುತ್ತಾ ಈ ವೃಕೋದರನ ಅಷ್ಟೋತ್ತರಾದಿಗಳನ್ನು ಕೂಡ ಪಠನೆ ಮಾಡುವುದರ ಜೊತೆಗೆ ಎಂದಿನಂತೆ ಸನ್ನಿಧಾನದಲ್ಲಿ ಧೂಪವನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು. ವನಸ್ಪತಿ ಸೋಧೂಪೋ ಗಂಧಾಢ್ಯೋ ಧೂಪೋತ್ತಮ ಅಗ್ರೇಯ ಸರ್ವದೇವಾನ ಧೂಪೋಯಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ಧೂಪವನ್ನು ಸಮರ್ಪಿಸಿ ದೀಪಾದಿಗಳನ್ನು ಇತ್ತು ನೈವೇದ್ಯಕ್ಕಾಗಿಟ್ಟಂತಹ ತೆಂಗಿನಕಾಯಿ ಇಟ್ಕೊಂಡಿದ್ರೋ ಬಾಳೆಹಣ್ಣು ಇಟ್ಕೊಂಡಿದ್ರೋ ಗೊತ್ತಿಲ್ಲ, ಆ ನೈವೇದ್ಯ ಪದಾರ್ಥಗಳೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸುತ್ತಾ ತೆಂಗಿನಕಾಯಿ ಬಾಳೆಹಣ್ಣು ಇತ್ಯಾದಿ ನೈವೇದ್ಯಗಳೇ ಸರಳವಾಗಿರಲಿ. ಇವತ್ತು ಅಂತಹ ನೈವೇದ್ಯದಲ್ಲಿ ವಿಶೇಷತೆ ಅಂತ ಏನೂ ಕೂಡ ಇಲ್ಲ. ಆ ನೈವೇದ್ಯಗಳನ್ನೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸುತ್ತಾ 5 ಬತ್ತಿಗಳನ್ನು ತೆಗೆದುಕೊಂಡಿರಬೇಕು. ಶುದ್ಧವಾದಂಥ ಕರ್ಪೂರವನ್ನು ಮಾತ್ರವೇ ಉಪಯೋಗಿಸಿ. ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಕರ್ಪೂರಗಳನ್ನು ಕೂಡ ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ರೋಗವೇ ಜಾಸ್ತಿ ಬರ್ತಾ ಇರುತ್ತೆ, ದೇವರು ಕೂಡ ಸುಪ್ರೀತನಾಗೋದಿಲ್ಲ. ಪ್ಲಾಸ್ಟಿಕ್ಗಳನ್ನು ಬಳಸುವಂತಹ ಪ್ರಕ್ರಿಯೆಗಳು ನಮ್ಮ ಧರ್ಮದಲ್ಲಿ ಅಥವಾ ಸನಾತನ ಪರಂಪರೆಯಲ್ಲಿ ಬಂದೇ ಇಲ್ಲ. ಆ ಕಾರಣದಿಂದ ಏನು ಮಾಡಬೇಕು, ಶುದ್ಧವಾದಂತಹ ಕರ್ಪೂರ ಸಿಕ್ಕರೆ ಮಾತ್ರವೇ. ಬಹಳ ಕಾಸ್ಟ್ಲಿ ಇರುತ್ತೆ. ಶುದ್ಧ ಕರ್ಪೂರಕ್ಕೆ ಎಷ್ಟಿರುತ್ತೆ ಗೊತ್ತಾ? ನಿಮ್ಗೆ ಬಹಳ ಕಾಸ್ಟ್ಲಿ ಇರುತ್ತೆ. ಆ ಕರ್ಪೂರ ಇದ್ದರೆ ಬಳಸಿ. ಇಲ್ಲದೇಗಿದ್ರೆ ಬತ್ತಿಯನ್ನು ತೆಗೆದುಕೊಂಡು ಬಂದು ನೀವೇ ಸ್ವತಃ ಒಂದು ಮಂಗಳಾರತಿಯ ಬತ್ತಿಯನ್ನು ತೆಗೆದುಕೊಂಡು ಬನ್ನಿ, ನೀವೇ ಅದನ್ನು ಪೂಜೆ ಮಾಡಿ. ವಿನಃ ಇಲ್ಲ ಸಲ್ಲದ್ದನ್ನು ಮಾಡೋದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಮನಸ್ಸು ಮಾತ್ರ ನಿಮಗೆ ಅನಿಸುತ್ತೆ, ಸಮಾಧಾನ ಆಗುತ್ತೆ, ನಾನು ಪೂಜೆ ಮಾಡಿದೆ ಅಂತ, ಪ್ರಯೋಜನ ಬರೋದಿಲ್ಲ. ಆ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಶಾಸ್ತ್ರೀಯವಾದಂಥ ಆಚರಣೆಗಳನ್ನು ಆಚರಿಸಿ ಮಂಗಳಾರತಿ ಮಾಡೋಣ ಅಲ್ವಾ? ಹಾಗಾದರೆ ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ಮಂತ್ರದಿಂದ ಮಹಾ ಮಂಗಳಾರತಿಯನ್ನು ಭಗವಂತನಾಗಿರತಕ್ಕಂತಹ ವೃಕೋದರನನ್ನು ಸ್ಮರಿಸಿಕೊಂಡು ಇರುವಂತಹ ಸನ್ನಿಧಾನದಲ್ಲಿ ಮಹಾ ಮಂಗಳಾರತಿಯನ್ನು ಮಾಡಿ ದೇವರಿಗೆ ಪ್ರಧಾನವಾದಂತಹ ರಕ್ಷೆಯನ್ನು ಭಗವಂತನಿಗೆ ಕೊಡಬೇಕು. ನೀವು ಕೂಡ ಪ್ರಧಾನವಾದಂತಹ ರಕ್ಷೆಯನ್ನು ಸ್ವೀಕರಿಸಿಕೊಂಡು ಕರಗಳನ್ನು ಕೈಯನ್ನು ತೊಳೆದುಕೊಳ್ಳುತ್ತಾ ಪುಷ್ಪಾದಿಗಳ ಜೊತೆಗೆ ಬಿಲ್ಲೋಪತ್ರೆಯನ್ನು ಭಗವಂತನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಪರಮೇಶ್ವರ ಎನ್ನುವಂತಹ ಮಂತ್ರದಿಂದ ದೀರ್ಘದಂಡವಂತಹ ನಮಸ್ಕಾರ 3 ಪ್ರದಕ್ಷಿಣಾದಿಗಳನ್ನು ಗೈದು ದೀರ್ಘದಂಡವಂತಹ ನಮಸ್ಕಾರವನ್ನು ಪೂರೈಸುವಂತಹ ಪ್ರಕ್ರಿಯೆ. ಅಕ್ಷತೆಯೊಂದಿಗೆ ಶುದ್ಧವಾದಂತಹ ನೀರನ್ನು ಮಿಶ್ರವನ್ನು ಮಾಡ್ತಾ ಅರ್ಘ್ಯ ಪ್ರದಾನಾದಿಗಳನ್ನು ಗೈಯುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಓಂ ತತ್ಪುರುಷ ವಿದ್ಮಹೇ ಮಹಾದೇವಾಯ ಧೀಮಹಿ
ತನ್ನೋ ರುದ್ರ ಪ್ರಚೋದಯಾತ್ ಎನ್ನುವಂತಹ ಮಂತ್ರದಿಂದ 3 ಬಾರಿ ಅರ್ಘ್ಯ ಪ್ರದಾನಾದಿಗಳನ್ನು ಇತ್ತು ಪ್ರಾರ್ಥನೆಯನ್ನು ಗೈಯುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಹಾಗಾದರೆ ಈ ಮಂತ್ರವನ್ನು ಪ್ರತಿಯೊಬ್ಬರೂ ಕೂಡ ಮಲಗುವಂತಹ ಪೂರ್ವದಲ್ಲಿ ಪಠನ ಮಾಡಬೇಕು. ಯಾರ್ಯಾರು ನಾನು ಮೊದಲೇ ಹೇಳಿದಂತಹ ಕೆಲವು ಕಾಯಿಲೆಗಳಿಗೆ ತುತ್ತಾಗಿದ್ದೀರೋ ಅಥವಾ ನಿಮಗೆ ಸದಾ ನಿದ್ದೆ ಎನ್ನುವಂಥದ್ದು ನಿಮ್ಮನ್ನು ಆವರಿಸ್ತಾ ಇಲ್ವೋ ಅಥವಾ ಯಾವ್ಯಾರು ನಿದ್ದೆಯಲ್ಲಿ ಒಂದು ರೀತಿಯಂಥ ಬೆಚ್ಚಿ ಭಯಬೀಳುವಂತಹ ಪ್ರಕ್ರಿಯೆಗಳಿಗೆ ಮುಂದಾಗಿದ್ದೀರೋ ಅಂಥವರೆಲ್ಲರೂ ಕೂಡ ಈಗ ಹೇಳಿಕೊಡುವಂತಹ ಮಂತ್ರವನ್ನು ರೆಕಾರ್ಡ್ ಮಾಡಿಕೊಳ್ಳಿ ಅಥವಾ ಅದನ್ನು ಬರೆದುಕೊಂಡು ಪ್ರತಿದಿನ ಪಠನ ಮಾಡೋದ್ರಿಂದ ಸ್ವಪ್ನಗಳು ದೂರ ಆಗುತ್ತೆ. ಸ್ವಪ್ನ ವೃತ್ತಾಂತಗಳು ಸ್ವಪ್ನದಲ್ಲಿ ನಡೆಯಬಹುದಾದಂತಹ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳಿಯೇ ಕೊಡ್ತೀರಾ. ಯೋಚನೆ ಮಾಡಬೇಕಂತ ಅಗತ್ಯಿಲ್ಲ. ಕೆಲವು ವಿಶೇಷ ಸೂಚನೆಗಳನ್ನು ಕೂಡ ಫಲಭಾಗದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತೀನಿ. ಯಾಕಾಗಿ ಎನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ. ಹಾಗಾದರೆ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಪಠನೆ ಮಾಡಬೇಕಂತಹ ಪ್ರಾರ್ಥನಾ ಶ್ಲೋಕವನ್ನು ನೀವೆಲ್ಲರೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ರಾಮಸ್ಕಂದ ಹನುಮಂತಂ ವೈನತೆಯ ವೃಕೋಧರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ದರ್ಶನಶ್ಯತಿ. ಇನ್ನೊಮ್ಮೆ ಹೇಳ. ರಾಮಸ್ಕಂದ ಹನುಮಂತಂ ವೈನತೆಯ ವೃಕೋಧರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ದರ್ಶನಶ್ಯತಿ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪನಾಗಿ ಬರಮಾಡಿಕೊಂಡು 16 ಉಪಚಾರಗಳಿಂದ ಉಪಚರಿಸಿದಂತಹ ಭಗವಂತನ ಅಡಿದಾವರೆಗಳಲ್ಲಿ ಪುಷ್ಪಾದಿಗಳನ್ನು ಅಕ್ಷತಾದಿಗಳನ್ನೆಲ್ಲವನ್ನು ಕೂಡ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಪ್ರಸಾದ ಸನ್ನಿಧಾನದಲ್ಲಿ ಪ್ರಸಾದ ಕೆಳಗಡೆ ಬಿದ್ದಿದ್ದಾವೆ. ಬಿದ್ದಿರುವಂತಹ ಪ್ರಸಾದವನ್ನು ಅನೇಕರು ಏನು ಮಾಡ್ತೀನಿ ಕೇಳಿ ದೇವ್ರ ಪೂಜೆ ಮಾಡಿ ದೇವರ ತಲೆ ಮೇಲಿರ್ತಕ್ಕಂಥ ಹೂವನ್ನೇ ತೆಗಿತೀರಿ. ತೆಗಿಬಾರದು ಕೂಡ. ಕಾರಣ ಇಷ್ಟೇ, ಶಾಸ್ತ್ರೀಯವಾದಂತಹ ಅದರದ್ದೇ ಆದ ಮಹತ್ವಗಳನ್ನು ಒಳಗೊಂಡಿರುವುದರಿಂದ ಅದನ್ನು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ನೋಡಬೇಕು. ಭಗವಂತನ ಅಡಿದಾವರೆ ಅಂದರೆ ಪಾದಗಳಲ್ಲಿರ್ತಕ್ಕಂತಹ ಪುಷ್ಪಗಳನ್ನು ಪ್ರಥಮವಾಗಿ ಆಘ್ರಾಣಿಸಬೇಕು. ಅಂದರೆ ಮೂಸಿ ನೋಡಬೇಕು. ಮೂಸಿ ನೋಡಿದಂತಹ ನಂತರದಲ್ಲಿ ತಲೆಯ ಮೇಲೆ ಇಟ್ಟುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಎಂದಿನಂತೆ ಪುನಃ ಕರಗಳನ್ನು ತೊಳೆದು ಉರುಕೋಧರಾಯ ನಮಃ ಎನ್ನುವಂತಹ ಮಂತ್ರವನ್ನು 28 ಬಾರಿ ಪಠನ ಮಾಡಲೇಬೇಕು. ಯಾರ್ಯಾರಿಗೆ ಯಾವ್ಯಾವ ಥರದ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿದ್ದಂತಹ ಪ್ರತಿಯೊಬ್ಬರೂ ಕೂಡ ಪಠನ ಮಾಡೋದ್ರಿಂದ ಬಲಾನ್ವಿತ ಬಲಹೀನರಿಗೆ ಬಲವನ್ನು ಕೊಡ್ತಾನೆ. ಮಾನಸಿಕವಂತಹ ಕಿರಿಕಿರಿ ಉಳ್ಳವರಿಗೆ ಅದೆಲ್ಲವೂ ಕೂಡ ಸರಿದೂಗಿಸುವಂತಹ ಪ್ರಕ್ರಿಯೆಗಳು ಮುಂದುವರುತ್ತೆ. ಅನೇಕ ಫಲಾಫಲಗಳನ್ನು ಕೂಡ ಫಲಭಾಗದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತೇನೆ. ರಾತ್ರಿ ಒಂದು ಸಮಯದಲ್ಲಿ ಅನೇಕ ವಸ್ತುಗಳನ್ನು ನೋಡಬಾರ್ದು. ಯಾಕಾಗಿ ಏನು ಎನ್ನುವಂಥದ್ದನ್ನು ಕೂಡ ಫಲ ಭಾಗದಲ್ಲಿ ನಿರೀಕ್ಷೆ ಮಾಡೋಣ. ಈ ರೀತಿಯಂಥ ಪ್ರಾರ್ಥನಾದಿಗಳನ್ನು ಗೈದು ಪ್ರಸಾದವನ್ನು ಸ್ವೀಕರಿಸಿ ಛತ್ರಚಾಮರಾದಿ ಸಕಲೋಪಚಾರವನ್ನು ಕೂಡ ಸಮರ್ಪಿಸಿದ್ದೇನೆನ್ನುವಂತಹ ಭಾವನೆಯನ್ನು ಮೂಡಿಸಿಕೊಳ್ಳುವುದರಿಂದ 100ಕ್ಕೆ 100ರಷ್ಟು ಸಮಾಧಾನ ಸಂತೋಷಗಳನ್ನು ಪಡೆದುಕೊಳ್ಳಲಿಕ್ಕೆ ನಿಮಗೆ ಖಂಡಿತ ಆಗೇ ಆಗತ್ತೆ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಶ್ರದ್ಧಾಭಕ್ತಿಯಿಂದ ಪೂಜೆಗಳನ್ನು ಮಾಡಿದ್ದೀರಿ. ಪೂಜಾ ಫಲಗಳನ್ನು ಕೇಳೋಣ. ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಕೂಡ ಮುಂದುವರಿಯುತ್ತೆ. ಹಾಗಾದರೆ ಯಾವುದೇ ಪೂಜೆ ಪುನಸ್ಕಾರಗಳಿರಬಹುದು, ಅವೆಲ್ಲವೂ ಕೂಡ ಶಾಸ್ತ್ರೀಯವಾದಂತಹ ವಿಧಿವಿಧಾನಗಳನ್ನು ಎನ್ನುವಂಥದ್ದನ್ನು ಅರಿತುಕೊಂಡಿದ್ದೀರಿ. ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಅತಿಯಾದಂತಹ ಕನ್ನಡಿಯನ್ನು ನೋಡುವಂತಹ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಡಿ. ನಮ್ಮ ಪ್ರತಿಬಿಂಬವನ್ನು ರಾತ್ರಿ ನಾವು ಮಲಗುವಂತಹ ಪೂರ್ವದಲ್ಲಿ ದರ್ಶನ ಮಾಡಬಾರ್ದು ಎನ್ನುವಂಥದ್ದು ಶಾಸ್ತ್ರದ ನಿಯಮ. ನಾವು ನವನೀತ ಅಂತ ಹೇಳಿದ್ದೆ. ನವನೀತ ಅಂದರೆ ಬೆಣ್ಣೆ ಅಂತ ಅರ್ಥ. ಆ ಬೆಣ್ಣೆಯನ್ನು ನಿಮ್ಮ 2 ರೆಪ್ಪೆಗಳ ಮಧ್ಯದಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ನಿಮಗೆ 100ಕ್ಕೆ 100ರಷ್ಟು ನಿದ್ದೆಗೆ ಬರುವಂತಹ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಪ್ರಶ್ನೆ ಮಾಡಿ ಅಥವಾ ಪರೀಕ್ಷೆ ಮಾಡಬೇಕಾದ್ರೆ ನೋಡ್ಬೋದು. ಇದಕ್ಕೆ ಅದರದ್ದೇ ಆದಂತಹ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಬೆಣ್ಣೆ ಅತ್ಯಂತ ತಂಪನ್ನು ಉತ್ಪತ್ತಿ ಮಾಡತಕ್ಕಂಥ ಒಂದು ಪದಾರ್ಥ ಆಗಿರೋದ್ರಿಂದ ಅದರಲ್ಲಿ ಕೂಡ ಭಾರತೀಯ ಗೋತಳಿಗಳಿಂದ ಮಾಡಿರ್ತಕ್ಕಂಥ ಹಾಲಿನಿಂದ ಮಾಡಿರ್ತಕ್ಕಂಥ ಬೆಣ್ಣೆ ಆದರೆ ಅಧಿಕ ಪ್ರಮಾಣದ ಅನುಕೂಲತೆಗಳನ್ನು ಪಡ್ಕೊಳ್ತಾರೆ. ಭಗವಂತ ಒಳ್ಳೇದು ಮಾಡ್ತಾನೆ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಗಿರಿಜಾ ಎನ್ನುವಂಥವರು ಪೂನಾದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮಹಿಳೆ. ನನ್ನ ಹೆಸರು ಗಿರಿಜಾ ಅಂತ, ನಾವು ಪುನಾದಿಂದ ಮಾತಾಡೋದು ಸರ್. ಗೊತ್ತಾಯ್ತಮ್ಮ, ಹೇಳಿ. ನಮ್ಮ ಮದುವೆ ಆಗಿ 8 ವರ್ಷ ಸ್ಟಾರ್ಟ್ ಆಗಿದೆ. ಇನ್ನು ಮಕ್ಕಳಾಗಿಲ್ಲ. ಡೇಟ್ ಆಫ್ ಬರ್ತ್ ಬಗ್ಗೆ ಸಮಯದ ಬಗ್ಗೆ ಏನು ಗೊತ್ತಿಲ್ಲ ನಮ್ಗೆ. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಬಸವರಾಜ್ ಅಂತ. ನೀವು ಕೊಟ್ಟಂತಹ ಈ ಒಂದು ಸಮಯದ ಆಧಾರವಾಗಿ ಕೇಳಿದಂತಹ ಪ್ರಶ್ನೆಯನ್ನೇ ಪ್ರಧಾನವಾಗಿ ನೋಡಿದಾಗ
ಜಾತಕದಲ್ಲಿ ಎರಡೂ ಜಾತಕದಲ್ಲಿ ಕೂಡ ಸರ್ಪದೋಷಗಳು ಪ್ರಧಾನವಾಗಿ ಕಂಡು ಬರ್ತಾ ಇದೆ. 100ಕ್ಕೆ 100ರಷ್ಟು ಮಾನಸಿಕವಾಗಿ ನೊಂದ್ಕೋಬೇಡಿ. 100ಕ್ಕೆ 100ರಷ್ಟು ಸಂತಾನ ಆಗುವಂಥ ಎಲ್ಲ ಯೋಗಗಳು ಕೂಡ ನಿಮ್ಮ ಪಾಲಿಗೆ ಕಂಡು ಬರುತ್ತೆ. ಸಾಧ್ಯ ಇದ್ದಲ್ಲಿ ಧನುರ್ಮಾಸ ಆಗಿರೋದ್ರಿಂದ ಈ ಒಂದು ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಖಂಡಿತ ಅನುಕೂಲಕರವಾಗಿರುವಂಥ ವಾತಾವರಣ, ಸರ್ಪದೋಷದ ನಿವಾರಣೆ ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳಿ ತಾಯಿ. ಖಂಡಿತ ಪರಮಾತ್ಮ ನಿಮ್ಮನ್ನು ಅನುಗ್ರಹಿಸ್ತಾನೆ. ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯಗಳು ಭಗವಂತ ಕರುಣಿಸಲಿ ಎನ್ನುವುದಾಗಿ ಭಗವಂತನನ್ನು ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ತಾಯಿ. ಒಳ್ಳೆಯದಾಗಲಿ. ಲಕ್ಷ್ಮಿ ಎನ್ನುವಂಥವರು ಮಂಡ್ಯದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಹಲೋ, ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮಗೆ ಕನಸು ಸರಿಯಾಗಿ ಬೀಳಲ್ಲ. ಮುತ್ತೈದೆಯರು, ಈ ಗಂಡ ಸತ್ತೋಗಿರೋರು, ನಮ್ಮ ತಾಯಿ ಮನೆ ಕಡೆಯವರು ತುಂಬಾ ಕಾಣ್ತಾ ಇರ್ತಾರೆ. ಆಮೇಲೆ ಸತ್ತೋದವರಂತೂ ತುಂಬಾ ಕಾಣ್ತಾ ಇರ್ತಾರೆ. ಖಂಡಿತಮ್ಮ, ಖಂಡಿತ. ನೋಡಿ, ನೀವು ಕೇಳಿದಂತಹ ಪ್ರಶ್ನೆಗೆ ಇವತ್ತು ಅನುಗುಣವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಸಾವಿರಾರು ಜನಗಳು ಪತ್ರವನ್ನು ಬರೆದಿದ್ರು. ಒಂದು ಈ ಸ್ವಪ್ನದ ಪರವಾಗಿ ಅಥವಾ ಸ್ವಪ್ನಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಪೂಜೆಯನ್ನು ದಯವಿಟ್ಟು ಹೇಳಿಕೊಡಲೇಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಸಾವಿರಾರು ಪತ್ರಗಳು ಈ ಒಂದು ಕಚೇರಿಯನ್ನು ತಲುಪಿದ್ದರ ಒಂದು ವಿಶೇಷವಾಗಿ ಇವತ್ತು ನಾವು ಹೇಳಿಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು ಹೇಳಿಕೊಟ್ಟಂಥ ವೃಕೋದರನ ಆರಾಧನೆಯನ್ನು ಮಾಡಿ ಅಮ್ಮ. ಮಲಗುವಂಥ ಪೂರ್ವದಲ್ಲಿ ಏನೂ ಕೂಡ ಮಾಡಬೇಡಿ. ಒಂದೇ ಒಂದು ಚೂರು, ಒಂದು ಚಿಟಿಕೆಯಷ್ಟು ಉಪ್ಪನ್ನು ನೀವು ಮಲಗುವಂತಹ ತಲೆದಿಂಬು ಅಂತ ಏನು ಕರಿತೀರೋ ಇದರ ಕೆಳ ಪ್ರದೇಶದಲ್ಲಿ ಇಡೋದ್ರಿಂದ 100ಕ್ಕೆ 100ರಷ್ಟು ನಿಮಗೆ ನಿದ್ದೆಯೂ ಕೂಡ ಬರುತ್ತೆ. ಸ್ವಪ್ನಗಳು ಕೂಡ ದೂರ ಆಗುವಂಥ ಲಕ್ಷಣಗಳಿದೆ. ಆದರೆ ಎಲ್ಲ ಥರದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ದಿಸೆಯಲ್ಲಿ ಈಗ ಹೇಳಿಕೊಟ್ಟನಲ್ವ ಆ ಮಂತ್ರವನ್ನು ಮಾತ್ರ ಪಠನ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವಂತ ನಿಮ್ಮನ್ನು ಸದಾ ಹರಸಲಿ. ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ 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 ಕರೆ ಕಟ್ಟಾಗಿದೆ ಅಂತ ಅನ್ಕೋತೀನಿ. ಯಾವುದೇ ಕಾರಣಕ್ಕೆ ವೃಕೋದರನ ಆರಾಧನಾದಿಗಳನ್ನು ಗೈಯುವುದರಿಂದ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಂತಹ ಒಂದು ಆರಾಧನೆಯಿಂದ ಸಿಗುವಂತಹ ಫಲಾಫಲಗಳ ನಿರೀಕ್ಷೆಯನ್ನು ನಾವು ಮಾಡಲೇಬೇಕಾಗತ್ತೆ. ಯಾರೊಬ್ಬರು ಸಹೋದರಿ ಹೇಳಿದರು, ನನಗೆ ಕೆಟ್ಟದಾದಂತಹ ಸ್ವಪ್ನಗಳು ಬೀಳ್ತಾ ಇರುತ್ತೆ. ನಾನು ಸತ್ತವರನ್ನು ಕನಸಿನಲ್ಲಿ ಕಾಣ್ತಾ ಇರ್ತೇನೆ. ಈ ಸ್ವಪ್ನದಲ್ಲಿ ಸತ್ತವರ ಕನಸು ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೆ ಬೀಳಬಾರದಂತೆ. ಹಾಗಂದ ಮಾತ್ರಕ್ಕೆ ನಾಳೆ ಅನೇಕರು ಬೊಬ್ಬೆ ಹೊಡಿಬೋದು, ಏನ್ರಿ ಇದು ಈ ರೀತಿ ಅಲ್ಲ ಹೇಳ್ತಾರೆ ಅಂತ. ನಮ್ಮವರು ಹೇಳಿದ್ದನ್ನೇ ಹೇಳ್ತೇವೆ. ಅಗತ್ಯ ಇದ್ದರೆ ಸ್ವೀಕಾರ ಮಾಡ್ಬೋದು, ಬೇಡದಿಗಿದ್ರೆ ಬಿಡ್ಬೋದು. ಪ್ರಾಚೀನರು ನಿಮಗಿಂತಲೂ ಬುದ್ಧಿವಂತರಾಗಿದ್ದರು. ಪ್ರಾಚೀನರಿಗಿದ್ದಂತಹ ಬುದ್ಧಿ ನಿಮಗಿದೆ ಅಂತ ನಾನಂತೂ ಅನ್ಕೊಳ್ಳೋದಿಲ್ಲ. ನೇರವಾದಂತಹ ನಡೆನುಡಿಯನ್ನು ರೂಢಿಸಿಕೊಂಡಂತಹ ಬಂದಂಥ ವ್ಯಕ್ತಿ ಆದ್ದರಿಂದ ನೇರವಾಗಿ ಹೇಳ್ತೇನೆ. ಆ ಕಾರಣಕ್ಕೆ ವೃಕೋದರನ ಆರಾಧನೆಯಿಂದ ಒಂದು ದುಸ್ವಪ್ನಾದಿಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಪರಮಾತ್ಮ ಸದಾ ನಮ್ಮ ಜೊತೆಗೆ ಇರ್ತಾರೆ. ಯೋಚನೆ ಮಾಡಬೇಕಂತ ಅಗತ್ಯಿಲ್ಲ. ನಿಂಗರಾಜಮ್ಮ ಎನ್ನುವಂಥವರು ಮಳವಳ್ಳಿಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಹೇಳಿಮ್ಮ. ನಮ್ಗ ಮನೆ ಒಳಕ ನಾಯಿ ನುಗ್ಬಿಟ್ಟಿತ್ತು. ನಮ್ಗೆ ತುಂಬಾ ಭಯ. ನಾಯಿ ನುಗ್ಗಿತ್ತ ಮನೆ ಒಳಗೆ? ನುಗ್ಗಿ ಮನೆಗ್ ಬಿಟ್ಟಿತ್ತು ಮಂಚದ ಮೇಲೆ. ನಮ್ ಪುನಃ ಬೀಗ ತೆಗೆದು ಗಾಯ ಆಗ್ಬಿಟ್ಟಿತ್ತು ಕತ್ತೆಲ್ಲ ಅನ್ನಿ. ಅದಕ್ಕೆ ನಮ್ಗ ಭಾರಿ ತೊಂದ್ರೆ, ದುಡ್ಡು ಕಾಸಿನದೇ ತೊಂದ್ರೆ. ಅಮ್ಮ, ನೀವು ಕೇಳಿದಂತಹ ಪ್ರಶ್ನೆಯನ್ನೇ ಅವಲೋಕನ ಮಾಡಿದಾಗ ನಾಯಿ ಮಲುವುದಕ್ಕೂ ನಿಮ್ಮ ಕಷ್ಟಕ್ಕೂ ಯಾವುದೇ ರೀತಿಯಂತಹ ಸಂಕಷ್ಟಗಳಿಲ್ಲ. ಇದನ್ನೇ ಬೇರೆಯವರ ಹತ್ರ ಹೇಳಿದರೆ ಅಡ್ವಾಂಟೇಜನ್ನು ತಗೊಂಡು ಇಲ್ಲ ಸಲ್ಲದ ಪೂಜೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಏನು ಮಾಡಬೇಕಾದಿಲ್ಲ. ಗೋಮೂತ್ರವನ್ನು ಮನೆಗೆ ಸಿಂಪಡಿಸುವುದರಿಂದ ಖಂಡಿತವಾಗಿ ಅನುಕೂಲಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಸಂಕಷ್ಟಗಳು ಅಂತ ಹೇಳಿದ್ದೀರಿ. ಸಂಕಷ್ಟಗಳು ಅಂತ ಕೇಳಿದರೆ ಜಾತಕವನ್ನು ಅವಲೋಕನ ಮಾಡಿದಾಗ ಸಂಪೂರ್ಣವಾಗಿರತಕ್ಕಂತಹ ಅನುಕೂಲತೆಗಳನ್ನು ಪಡೆದುಕೊಳ್ಳುವಂತಹ ದಿಸೆಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನಾದಿಗಳನ್ನು ಗೈಯುವಂಥದ್ದು ನಿಮ್ಮ ಪಾಲಿಗೆ ಅನುಕೂಲ ಆಗುತ್ತೆ. ಭಗವಂತ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗತ್ತಮ್ಮ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಅನುಶ್ರೀ, ಹೇಳಿಮ್ಮ. ಕಾವ್ಯಶ್ರೀ ಅಂತ. ಕಾವ್ಯಶ್ರೀ, ಹೇಳಿಮ್ಮ, ಹೇಳಿ. ಗುರುಜಿ, ನಾನು M.Com ಕಂಪ್ಲೀಟ್ ಮಾಡಿದ್ದೀನಿ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ಯಾವಾಗ ಗೌರ್ಮೆಂಟ್ ಜಾಬ್ ಆಗುತ್ತೆ? ಜನ್ಮ ದಿನಾಂಕ, ಜನ್ಮ ಸಮಯವನ್ನು ತಿಳಿಸ್ಕೊಡಮ್ಮ ತಾಯಿ. ಜನ್ಮ ದಿನಾಂಕ 7/10/1993. 93. ಜನ್ಮ ಸಮಯ ಗೊತ್ತಿದೆಯಾ? ಗುರುವಾರ ಸಂಜೆ ರಾತ್ರಿ 10:00 ನೋಡೋಣ. ನಿಮ್ಮ ಜಾತಕವನ್ನು ಪರಿವೀಕ್ಷಣೆ ಮಾಡಿದಾಗ ಅದ್ಭುತವಾದಂತಹ ಯೋಗಗಳಿಂದ ಕೂಡಿದಂತಹ ಜಾತಕ ಮತ್ತು ಬಹಳ ಕಷ್ಟಪಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೀರಿ. ನಿಮ್ಮದೇ ಆದಂತಹ ಒಂದಷ್ಟು ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪುವಂತಹ ದಿಸೆಯಲ್ಲಿ ನಿಮ್ಮ ಒಂದು ಗುರಿ ಇದೆ. ಆ ಗುರಿಯನ್ನು ತಲುಪುವಂತಹ ದಿಸೆಯಲ್ಲಿ ಖಂಡಿತ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಜನವರಿ 26ರ ನಂತರದಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣ ನಿರ್ಮಾಣ ಆಗತ್ತೆ. ಚಿಂತೆ ಮಾಡಬೇಕಂತ ಅಗತ್ಯ ನಿಮಗಿಲ್ಲ. ಸದಾ ಭಗವಂತ ನಿಮ್ಮಲ್ಲಿ ಪರಮಾತ್ಮ ಒಳ್ಳೇದು ಮಾಡ್ತಾನೆ.
ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಧರ್ಮಸ್ಥಳದಿಂದ ಕರೆಯೊಂದು ಸಿದ್ಧವಾಗಿದೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಯಾಕೋ ಏನೋ ಮನೆಯಲ್ಲಿ ಏನೋ ಒಂದು ಸಮಸ್ಯೆ, ಒಂದಲ್ಲ ಒಂದು ಜನಿಸಿದ ಕೆಲಸ ಎಲ್ಲ ಆಗುದಿಲ್ಲ. ಯಾಕೆ ಈಗ ಆಗ್ತದೆ ಅಂತ ತಲೆ ಬಿಸಿ ಆಗಿದೆ. ಜನ್ಮ ಸಮಯ ಮತ್ತು ಜನ್ಮ ದಿನಾಂಕವನ್ನು ದಯವಿಟ್ಟು ತಿಳಿಸ್ಕೊಡಿ ತಾಯಿ. ಈಗ ನನ್ಗೆ ಗೊತ್ತಿಲ್ಲ ಗುರುಜಿ. ಏನ್ ಹೆಸರು ತೊಂದ್ರಿ ತಮ್ಮದು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ನೀವು ಕೇಳಿದಂತಹ ಪ್ರಶ್ನೆಯನ್ನ ಅವಲೋಕನ ಮಾಡೋಣ. ನೀವು ಕೇಳಿದಂತಹ ಪ್ರಶ್ನೆಯ ಈ ಒಂದು ಸಮಯವನ್ನ ಚಿಂತಿಸಿಕೊಂಡಾಗ ಮನೆಯಲ್ಲಿ ವಿಧ ವಿಧವಾದಂಥ ಆರ್ಥಿಕ ಸಮಸ್ಯೆಗಳೇ ಜಾಸ್ತಿ ಇದೆ. 1 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡೋ ಹೊತ್ತಿಗೆ 5 ರೂಪಾಯಿ ಖರ್ಚಿಗೆ ರೆಡಿಯಾಗಿರುತ್ತೆ. ಪ್ರತಿಯೊಂದರೂ ಕೂಡ ಮಾನಸಿಕವಾದಂಥ ನೋವು, ಬಂಧುಗಳಿಂದ ಹಿಡಿದು ಎಲ್ಲರೂ ಕೂಡ ವಿಶಿಷ್ಟವಾದಂಥ ರೀತಿಯಲ್ಲಿ ನೋಡುವಂಥ ಪ್ರಕ್ರಿಯೆ, ಇಡೀ ಕುಟುಂಬ ಘಾಸಿಗೊಂಡಂತಿದೆ. ಎಲ್ಲ ಕಾರ್ಯಗಳಲ್ಲಿ ಕೂಡ ಅಡೆತಡೆಗಳೇ ನಿಮ್ಮನ್ನು ಬಾಧಿಸ್ತಾ ಇದೆ ಅನ್ನುವಂತಹ ನೋವನ್ನು ನೀವು ಅನುಭವಿಸಿದ್ದೀರಿ ಅಲ್ವೇ? ಹೌದು ಗುರುಜಿ. ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ ತಾಯಿ. ಪಾಪನಾಶಿನಿ ಸ್ವರೂಪಿಣಿಯಾದಂತಹ ನೇತ್ರಾವತಿ ನಿಮ್ಮೂರಿನಲ್ಲೇ ಹರಿತಾಳಲ್ವೇ? ನೇತ್ರಾವತಿಯ ಸ್ನಾನಾದಿಗಳನ್ನು ಮಾಡಿ ಹುತ್ತದ ಮಣ್ಣಿನಿಂದ ತಯಾರಿಸಿದಂತಹ ಈಶ್ವರ ಲಿಂಗವನ್ನು ಮಾಡಿಕೊಂಡಿರಬೇಕು. ಹಾಗಾಗಿ ಈಶ್ವರ ಲಿಂಗವನ್ನು ತಯಾರು ಮಾಡಿಕೊಂಡು ಆ ಈಶ್ವರನ ಅರ್ಚನೆಯನ್ನು ಪ್ರತಿ ಸೋಮವಾರದ ದಿನದಂದು 3 ವಾರ ನೀವು ಈಶ್ವರನ ಅರ್ಚನೆಯನ್ನು ಮಾಡಿ ಅದನ್ನು ನೇತ್ರಾವತಿಯಲ್ಲಿ ವಿಸರ್ಜನೆ ಮಾಡೋದ್ರಿಂದ ಪಾಪಗಳ ಸಂಹಾರ, ಸಂತೋಷಗಳ ಸುರಿಮಳೆ ಇವೆಲ್ಲವೂ ಕೂಡ ದೊರಕುತ್ತೆ ತಾಯಿ. ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವಂತ ನಿಮ್ಮನ್ನು ಹರಸಲಿ. ಹಾಗೆ ಸುನಿಲ್ ಎನ್ನುವಂಥವರು ಚಿತ್ರದುರ್ಗದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸುನಿಲ್. ಸುನಿಲ್ ಹೇಳಿ. ನಮಸ್ತೆ ಗುರುಗಳೇ. ಹೇಳಿ. ನಮಸ್ತೆ, ಹೇಳಿ. ನಾವು ಏನ್ ಕೆಲಸ ಮಾಡಿರೋ SLC ನಾವು ಓದೋವರೆಗೂ ಏನ್ ಕೆಲಸ ಮಾಡಿರೋ ಆಗ್ತಿತ್ತು. ಈಗ ಏನ್ ಮಾಡಿದ್ರು ಕೈಗೆ ಹತ್ತಿಲ್ಲ ಗುರುಜಿ. ಜನ್ಮ ದಿನಾಂಕವನ್ನು ತಿಳಿಸ್ಕೊಡಿ ಸುನಿಲ್. ಜನ್ಮ ದಿನಾಂಕ ಗೊತ್ತಿಲ್ಲ ಗುರುಜಿ. ನೀವು ಸಾಮಾನ್ಯ ಎಷ್ಟು ವಯೋಮಾನದಲ್ಲಿದ್ದೀರಿ? 28. ನೀವು ಕೊಟ್ಟಂತಹ ಸಮಯದ ಆಧಾರವಾಗಿ ಪ್ರಧಾನವಾಗಿ ಪ್ರಶ್ನೆಯನ್ನು ಮಾಡೋಣ. ವಿದ್ಯೆ ಎನ್ನುವಂಥದ್ದು ಸಂಪೂರ್ಣ ಪ್ರಮಾಣದಲ್ಲಿ ನಿಮಗೆ ಲಭ್ಯ ಆಗುವಂತಹ ಸಾಧ್ಯತೆಗಳು ಜಾತಕದಲ್ಲಿ ವಿರಳವಾಗಿ ಕಂಡು ಬರೋದರಿಂದ ಈ ಸಮಯಕ್ಕೆ ಅನುಸಾರವಾಗಿ ಖಂಡಿತವಾಗಿ ಕೂಡ ಕಾರ್ಯದಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆಗಳಿದೆ. ಕಾರ್ಯದ ನಿವೃತ್ತಿ, ಎಲ್ಲ ರೀತಿಯಂತಹ ಕಾರ್ಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಸಮಾಧಾನ, ಸಂತೋಷವನ್ನು ಪಡೆದುಕೊಳ್ಳುವಂತಹ ದೆಸೆಯಲ್ಲಿ ಕಾರ್ಯಸಿದ್ಧಿ ವಿನಾಯಕನ ಪ್ರಾರ್ಥನೆ ಪೂಜಾದಿಗಳನ್ನು ಗೈಯುವುದರಿಂದ 100ಕ್ಕೆ 100ರಷ್ಟು ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಭಗವಂತ ಸದಾ ನಿಮ್ಮನ್ನು ಹರಸರಿ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ವೇ ಇಲ್ಲ. ಹಾಗಾದರೆ ಬರುವಂತಹ ಜನವರಿ ತಿಂಗಳಿನಲ್ಲಿ ಶನಿಯ ಬದಲಾವಣೆಯನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಜನವರಿ 26ನೇ ತಾರೀಕು ಶನಿಯ ಬದಲಾವಣೆ ಉಂಟಾಗ್ತಾ ಇದೆ. ಆ ಕಾಲದಲ್ಲಿ ನನ್ನ ಅಧ್ವರ್ಯದಲ್ಲಿಯೇ ಕೂಡ ಶನಿಶಾಂತಿ ಯಾಗವನ್ನು ಆರಂಭ ಮಾಡಿದ್ದೇನೆ. ಮೇಷ ರಾಶಿಗೆ ಅಷ್ಟಮ ಶನಿಯ ಬಿಡುಗಡೆ, ವೃಷಭ ರಾಶಿಗೆ ಅಷ್ಟಮ ಶನಿ ಆರಂಭ, ಕರ್ಕಾಟಕ ರಾಶಿಗೆ ಪಂಚಮ ಶನಿಯ ಬಿಡುಗಡೆ, ಸಿಂಹ ರಾಶಿಗೆ ಪುನಃ ಪಂಚಮ ಶನಿಯ ಆರಂಭ, ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಕನ್ಯಾ ರಾಶಿಗೆ ಅರ್ಧಾಷ್ಟಮ ಶನಿಯು, ತುಲಾ ರಾಶಿಗೆ ನಿವೃತ್ತಿಯು, ಹಾಗೆ ಮಕರ, ಹಾಗೆ ಧನುರಾಶಿ, ವೃಶ್ಚಿಕ ರಾಶಿಗೆ ಶನಿಯ ಪ್ರಭಾವಗಳು ಅಧಿಕವಾಗಿರೋದ್ರಿಂದ ಈ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಖಂಡಿತವಾಗಿ ನಿಮಗೆ ಅಗತ್ಯ ಇದ್ದಲ್ಲಿ ಸಂಪರ್ಕವನ್ನು ಮಾಡಿ ಅವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎನ್ನುವಂತಹ ಕರೆಯನ್ನು ನಿಮಗಾಗಿ ನೀಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ಮಧುಚಂದ್ರ ಅವರು ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಗುರುಗಳೇ, ನನ್ನ ಹೆಸರು ಮಧುಚಂದ್ರ ಅಂತ. ಗೊತ್ತಾಯ್ತು, ಹೇಳಿ. 18/10/1984. ಓಕೆ. ಗುರುವಾರ ರಾತ್ರಿ 8:40. ಸರಿ, ಹೇಳಿ. ಸಮಯ ಹೇಳಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಕೆಲಸ ಕಾರ್ಯಗಳು ಯಾವುದು ಆಗ್ತಿಲ್ಲ ಗುರುಗಳೇ. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಪ್ರಶ್ನೆಯನ್ನ ಅವಲೋಕಿಸಿದಾಗ ಮಾನಸಿಕವಂತಹ ಕಿರಿಕಿರಿ, 2 ವರ್ಷಗಳಿಂದ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆ ಪ್ರಯತ್ನದಲ್ಲಿ ವಿಫಲವಾದಂತಹ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀರಿ. ಬಹಳ ಮನಸ್ಸು ನೊಂದಿದೆ. ಯಾರ ಸಹಕಾರವೂ ಕೂಡ ನಿಮಗೆ ಇಲ್ಲದಂತಹ ಪರಿಸ್ಥಿತಿನಲ್ಲಿ ನೀವಿದ್ದೀರಿ ಅಲ್ವೇ? ಹಾಗಾಗಿ ತೊಂದರೆಯನ್ನ ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಅನುಕೂಲಕರವಾಗಿರುವಂತಹ ದಿನವಾಗಿ ಮಾರ್ಪಾಡಾಗಬೇಕು ಅಂತಾದರೆ ಪ್ರತಿ ಶುಕ್ರವಾರ ಏನು ಮಾಡಬೇಕು ಅಂತ ಕೇಳಿ ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು 8 ನಿಂಬೆಹಣ್ಣಿನ ದೀಪವನ್ನು 2 ವಾರ ಹಚ್ಚಿ 100ಕ್ಕೆ 100ರಷ್ಟು ಅನುಕೂಲ ಆಗುತ್ತೆ. ಹೆದರುವಂಥ ಅಗತ್ಯ ಇಲ್ಲ. ಭಗವಂತ ಸದಾ ನಿಮ್ಮ ಜೊತೆಗಿರಲಿ ಎನ್ನುವಂಥ ಪ್ರಾರ್ಥನೆಯನ್ನು ನಾನು ಕೂಡ ಮಾಡ್ತೇನೆ. ಸುಗುಣ ಎನ್ನುವಂಥವರು ಬೆಂಗಳೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಅನಿತಾ ಅಂತ ಅವಳ ಹೆಸರು. ಏನಮ್ಮ ಹೆಸರು? ಅನಿತಾ. ಅನಿತಾ, ಹೇಳಿ ಮಹಾ. 14/86 ಗುರುಜಿ, ಡೇಟ್ ಆಫ್ ಬರ್ತ್. 14/86 ಜನ್ಮ ಸಮಯ ಹೇಳಿ ಅಮ್ಮ. ಏನ್ ಗುರುಜಿ? ಸಮಯ ಹೇಳಿ, ಸಮಯ ತಿಳಿಸ್ಕೊಡಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು?
ಅವಳು ಮದುವೆ ಪ್ರಯತ್ನ ಮಾಡ್ತಾ ಇದ್ದಿದ್ದು ಈ ರೀತಿ 4-5 ವರ್ಷದಿಂದ. ನೀವು ಕೊಟ್ಟಂತಹ ಜನ್ಮ ಸಮಯದ ಆಧಾರವಾಗಿ, ಜನ್ಮ ದಿನಾಂಕದ ಆಧಾರವಾಗಿ ಮತ್ತು ಕೇಳಿದಂತಹ ಪ್ರಶ್ನೆಯ ಸಮಯವನ್ನು ಅವಲೋಕಿಸಿದಾಗ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳು ಸಹಜವಾಗಿ ಜಾತಕದಲ್ಲಿ ಕಂಡುಬರುತ್ತೆ. 10 ಪೂಜೆಗಳನ್ನು ಮಾಡಿದ್ದೀರಿ. ಆನಂತರ ಬೇಕಾದಷ್ಟು ಬಂಧು ಬಾಂಧವರಿಂದ ಹಿಡಿದು ಬೇಕಾದಂತಹ ಜನಗಳಲ್ಲೆಲ್ಲರಿಗೂ ಕೂಡ ಮದುವೆಯನ್ನು ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದೀರಿ. ಅನುಕೂಲ ಎನ್ನುವಂಥದ್ದು ಆಗ್ತಾ ಇಲ್ಲ ಎನ್ನುವಂಥದ್ದು ನಿಮ್ಮ ಪ್ರಧಾನವಾದಂತಹ ಸಮಸ್ಯೆ. ಇಡೀ ಕುಟುಂಬಕ್ಕೆ ಇದೇ ದೊಡ್ಡ ಸಮಸ್ಯೆಯಂತೆ ಕಂಗೊಳಿಸ್ತಾ ಇದೆ ಅಲ್ವಮ್ಮ? ಹಾಗಾಗಿ ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಸರಳ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ದುರ್ಗಾ ಸಪ್ತಶತಿಯ ಪಾರಾಯಣಾದಿಗಳನ್ನು ಗೈಯುವುದರ ಜೊತೆಗೆ ಒಂದು ವಿಶೇಷವಾಗಿರತಕ್ಕಂತಹ ಮಂತ್ರ ಒಂದಿದೆ. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುತಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಎನ್ನುವಂತಹ ಮಂತ್ರದ ಸಂಪುಟೀಕರಣ ಪಾರಾಯಣವನ್ನು 3 ಬಾರಿ ಮಾಡಿಸುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಭಗವಂತ ಹರಸರಿ, ಒಳ್ಳೆಯದಾಗತ್ತೆ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಪಾರ್ವತಮ್ಮ ಎನ್ನುವಂಥವರು ಬೆಂಗಳೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿಮ್ಮ. ಗುರುಜಿ, ನಮ್ಮ ಮಗ SLC ಓದ್ತಾ ಇದ್ದಾನೆ, ಹೆಂಗೆ ಏನಂತ ಸ್ವಲ್ಪ ಹೇಳ್ಬೇಕು. ಜನ್ಮ ದಿನಾಂಕ, ಜನ್ಮ ಸಮಯವನ್ನು ದಯವಿಟ್ಟು ತಿಳಿಸ್ಕೊಡಿಮ್ಮ. ಗುರುಜಿ 25 ತಿಂಗಳು 2002 ಸೋಮವಾರ ಹುಟ್ಟಿದ್ದು 12 ಗಂಟೆ 5 ನಿಮಿಷದ ಗುರುಜಿ. ಮಧ್ಯಾಹ್ನ ತಾಯಿ. ಹೌದು ಗುರುಜಿ. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಜಾತಕವನ್ನು ಅವಲೋಕನ ಮಾಡಿದಾಗ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. ಈಕೆ ಜಾತಕದಲ್ಲಿ ವಿದೇಶಯಾನವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಆದರೆ ಸಣ್ಣ ಪುಟ್ಟದಾದಂತಹ ಸಮಸ್ಯೆಗಳು, ಸಣ್ಣ ಪುಟ್ಟ ಅಡೆತಡೆಗಳನ್ನು ಹೊರತುಪಡಿಸಿದರೆ ಯಾವುದೇ ದೊಡ್ಡ ರೀತಿಯಂತಹ ಒಂದು ಸಮಸ್ಯೆ ಇಲ್ಲ. ಆದರೆ ಸೋಮಾರಿತನ ಜಾಸ್ತಿಯಾಗಿ ಕಂಡುಬರುತ್ತೆ. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಶಾರದಾ ಪರಮೇಶ್ವರಿಯ ಪ್ರಾರ್ಥನೆಯನ್ನ, ವಾಗ್ದೇವಿಯ ಆರಾಧನಾದಿಗಳನ್ನು ಗೈಯುವುದರಿಂದ ಮುಂದಿನ ದಿನಮಾನಗಳು ಅನುಕೂಲಕರವಾಗಿರುತ್ತೆ. ತಾಯಿ, ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವಂತ ನಿಮ್ಮನ್ನು ಹರಸಲಿ. ಶರಣಪ್ಪ ಎನ್ನುವಂಥವರು ಬಾಗಲಕೋಟೆಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ ಹೇಳಿ, ಜನ್ಮ ದಿನಾಂಕವನ್ನು ತಿಳಿಸ್ಕೊಡಿ. 22/12/2005. ಹಾಂ, ಸಾಯಂಕಾಲ 9:42. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಪ್ರಧಾನವಾಗಿ ಇಟ್ಕೊಂಡಾಗ ಮಗನನ್ನು ಬಹಳ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕು, ಅವನನ್ನು ದೊಡ್ಡ ಸ್ಥಾನದಲ್ಲಿ ಕಾಣಬೇಕು ಎನ್ನುವಂಥದ್ದು ನಿಮ್ಮ ಚಿಂತನೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಸಹಕಾರ ಆಗ್ತಾ ಇಲ್ವೋ ಅಥವಾ ಸಕಾರಾತ್ಮಕವಂಥ ರೀತಿಯಲ್ಲಿ ಆತ ಸ್ಪಂದಿಸ್ತಾ ಇಲ್ವೋ ಎನ್ನುವಂತಹ ದೃಷ್ಟಿನಲ್ಲಿ ಚಿಂತೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಮಾತುಗಳನ್ನು ಕೇಳಲಾರ, ಪ್ರತಿಯೊಂದನ್ನು ಹಿಡಿದಿದ್ದನ್ನು ಸಂಪೂರ್ಣವಾಗಿ ಮಾಡಲಾರದಂತಹ ಪರಿಸ್ಥಿತಿನಲ್ಲಿ ಆತ ಇದ್ದಾನೆ ಎನ್ನುವಂಥದ್ದು ಕೊಟ್ಟಂತಹ ಜಾತಕದ ಅಥವಾ ಕೊಟ್ಟಂತಹ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ಜಾತಕವನ್ನು ಪರಿವೀಕ್ಷಣೆ ಮಾಡಿದಾಗ ಗೊತ್ತಾಗ್ತಾ ಇದೆ. ಈ ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವ ದೆಸೆನಲ್ಲಿ ನೀವು ಮಾಡಬೇಕಾದಿಷ್ಟೇ ಕುಲದೇವರ ಪ್ರಾರ್ಥನಾದಿಗಳನ್ನು ಹಾಗೆ ಈಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಅನುಕೂಲ ಆಗುತ್ತೆ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವಂತ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. ವೆಂಕಟಪ್ಪ ಎನ್ನುವಂಥವರು ಬೆಂಗಳೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಸ್ವಾಮೀಜಿ. ಹೇಳಿ ಸ್ವಾಮೀಜಿ, ನಮ್ದು 25ನೇ ತಾರೀಕು 10ನೇ ತಿಂಗಳು 1980. 1980. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮನ ವಿಚಾರ ಬಗ್ಗೆ. ತುಂಬಾ ಸಾಲ ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಇಟ್ಟುಕೊಂಡಾಗ ಆರ್ಥಿಕ ಕ್ಷೇತ್ರದ ಸಮಸ್ಯೆಗಳು ಅಧಿಕ ಪ್ರಮಾಣದಲ್ಲಿ ನಿಮ್ಮನ್ನು ಬಾಧಿಸ್ತಾ ಇದೆ. ಯಾವ ಕೆಲಸಕ್ಕೆ ಹೋಗ್ರಿ, ಯಾವ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ಮಾಡಲಿಕ್ಕಾಗೋದಿಲ್ಲ. ಹಣಕಾಸಿನ ಸಮಸ್ಯೆ, ಬಡ್ಡಿ ಕೊಡ್ತೀನಿ ಅಂದರೂ ಕೂಡ ದುಡ್ಡು ಕೊಡಲ್ಲ ಅನ್ನುವಂಥ ಪರಿಸ್ಥಿತಿ, ಮನೆಯಲ್ಲಿ ಸಮಾಧಾನ ಸಂತೋಷಗಳೇ ಇಲ್ಲದಂತಹ ಸ್ಥಿತಿಗತಿಗಳು. ಹೊರಗಡೆ ಇದ್ದರೆ ಆರಾಮಾಗಿರ್ತೀರಿ, ಮನೆಗೆ ಬಂದರೆ ಒಂದಲ್ಲ ಒಂದು ರೀತಿಯಂತಹ ತಾಪತ್ರೆ ಎನ್ನುವಂಥದ್ದೇ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಹೇಳ್ತೀನಿ. ಏನು ಹೇಳ್ತೀರಾ? ಹೌದು ಸ್ವಾಮೀಜಿ, ತುಂಬಾ ಕಷ್ಟ ಆಗ್ಬಿಟ್ಟೈತೆ, ಜೀವನನ ಬೇಡ ಅನ್ಸ್ಬಿಟ್ಟೈತೆ. ಹಾಗೆಲ್ಲ ಅನ್ಕೋಬಾರ್ದು. ಪ್ರಪಂಚದಲ್ಲಿ ಸಂತೋಷ ಇದ್ರೆ ಮಾತ್ರ ಬದುಕಬೇಕೆ. ಕಷ್ಟ ಮತ್ತು ನಷ್ಟಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡುವಂತ ಭಗವಂತನನ್ನು ಕೇಳ್ಕೊಳ್ಳಿ. ಕಷ್ಟ ಬರಬಾರ್ದು ಅಂತ ಕೇಳಬಾರ್ದು ಕೂಡ. ಹಾಗಾಗಿ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದೆಸೆನಲ್ಲಿ ಪ್ರತಿದಿನ ಕೂಡ ನಿಮ್ಮ ಪಬ್ಲಿಕ್ ಟಿವಿಯ ನಿತ್ಯ ಪೂಜಾ ತಂಡ ಒಂದೊಂದು ಹೊಸದಂಥ ಪೂಜೆ ಪುನಸ್ಕಾರಗಳನ್ನು ನಿಮ್ಮಂಥವ ನೊಂದಂಥವರಿಗಾಗಿ ಪ್ರಸಾರ ಮಾಡುತ್ತೆ. ಅದನ್ನು ನೋಡಿ. ಹಾಗಾದರೆ ಇವತ್ತಿನ ದಿನಮಾನಗಳಲ್ಲಿ ನಿಮ್ಮ ಸಂಪೂರ್ಣವಾಗಿರತಕ್ಕಂತಹ ಕಷ್ಟ ನಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದೆಸೆನಲ್ಲಿ ಪರಮಾತ್ಮನ ಆರಾಧನೆ ಅಂತ ಹೇಳಿದರೆ ಲಕ್ಷ್ಮಿಯ ಆರಾಧನೆ, ಸ್ಥಿರಲಕ್ಷ್ಮಿ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀರಿ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. ಭಗವಂತ ಸದಾ ನಿಮ್ಮ ಜೊತೆಗಿರ್ತಾನೆ. ಹಾಗಾದರೆ ಇಲ್ಲಿವರೆಗೆ ಪೂಜಾ ಫಲಗಳನ್ನು ಕೇಳ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ನೊಂದವರ ಒಂದು ಮನೆಯಲ್ಲಿ ಸಾಂತ್ವನವಾದ ಅಥವಾ ನೊಂದವರ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವಂತಹ ಪೂಜೆ ಪುನಸ್ಕಾರಗಳನ್ನು ಕೇಳ್ತಾ ಇದ್ದೀರಿ. ಹಾಗಾದರೆ ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯ ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಇವೆಲ್ಲವನ್ನು ಕೂಡ ಅರಿಯೋಣ. ಮೇಷರಾಶಿ ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯ
ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗುವ ಸಾಧ್ಯತೆ. ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆಗಳು ಕೂಡ ನಿಮ್ಮನ್ನು ಬಾಧಿಸುವಂತಹ ಲಕ್ಷಣ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಬಹಳ ಜಾಗೃತಿಯಲ್ಲಿರಬೇಕಾದ್ದು ನಿಮ್ಮ ಕರ್ತವ್ಯ. ಬೇರೆಯವರ ಮಾತಿಗೆ ಕಿವಿಯನ್ನು ಕೊಟ್ಟು ಆರ್ಥಿಕವಾದಂತಹ ಸಮಸ್ಯೆಗಳನ್ನು ಬರಮಾಡಿಕೊಳ್ಳಬೇಡಿ. ತೊಂದರೆ ನಿವೃತ್ತಿಗೆ ಮಾಡಬೇಕಾದಷ್ಟೇ ವೃಕೋಧರನ ಸ್ಮರಣೆ ಹಾಗೆ ಇಷ್ಟದೇವರ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಸಂಕಷ್ಟಗಳ ಪರಿಹಾರ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಷಭ ರಾಶಿ, ಸಮಾಧಾನಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀರಿ. ಅನೇಕ ದಿನಗಳಿಂದ ಇದ್ದಂತಹ ಕಷ್ಟ ನಷ್ಟಗಳು ದೂರ ಆಗುವಂತಹ ಲಕ್ಷಣ ಭಗವಂತ ನಿಮಗೆ ಕರುಣಿಸಿದ್ದಾನೆ. ಈ ದಿನ ಅದೇ ಥರದಲ್ಲಿ ನಡೆಯುತ್ತೆ. ಅನೇಕ ದಿನಗಳಿಂದ ಮಾರ್ಪಾಡು ಮಾಡಬೇಕೆನ್ನುವಂತಹ ನಿಮ್ಮ ಉದ್ಯಮದ ಕನಸು ನನಸಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭ ಸಾಧ್ಯತೆಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡ್ಬೋದು. ಟೇಲರ್ಸ್ ಇರ್ಬೋದು, ಯಾರ್ಯಾರು ರೈತರಿರ್ಬೋದು, ಸಣ್ಣ ಪುಟ್ಟದಂತಹ ಗೃಹ ಕೈಗಾರಿಕೆ ನಡೆಸ್ತಕ್ಕಂಥವರು ಕೂಡ ಅನುಕೂಲಪ್ರದವಾದಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಸಂತೋಷಭರಿತವಾದಂತಹ ಜೀವನಕ್ಕೆ ಸಂತೋಷಭರಿತವಾದಂತಹ ಸಮಾಧಾನವನ್ನು ಪಡೆದುಕೊಳ್ಳುವಂತಹ ದೆಸೆಯಲ್ಲಿ ಇವತ್ತು ನೀವು ಮಾಡಬೇಕಾದಷ್ಟೇ ಕುಲದೇವರನ್ನು ಸ್ಮರಿಸಿಕೊಂಡು ಈಶ್ವರನ ಆರಾಧನೆಯನ್ನು ಗೈಯುವುದರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಭಗವಂತ ಹರಸರಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಮಿಥುನ ರಾಶಿ, ಶುಭಪ್ರದವಾದಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು ಈ ದಿವಸ ಗೋಚರವಾಗ್ತಾ ಇದೆ. ತಂದೆ ಮಕ್ಕಳ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿದ್ದರೆ ಅವೆಲ್ಲವೂ ಕೂಡ ಶಮನ ಆಗುತ್ತೆ. ಯಂತ್ರೋದ್ಯಮದಲ್ಲಿ ಯಾರ್ಯಾರು ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡಿದ್ದೀರೋ ಫ್ಯಾಕ್ಟ್ರಿಗಳಲ್ಲಿ ಲಾಭದಾಯಕವಂಥ ಅಂಶಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣಗಳು, ಬಂಧುಗಳಿಂದ ಸಹಕಾರ, ಹೆಣ್ಣು ಮಕ್ಕಳ ಮಾನಸಿಕವಂತಹ ಸ್ಥಿತಿಗತಿ ಸರಿಯಾಗಿರುತ್ತೆ. ಆರೋಗ್ಯ ಸುಧಾರಣೆಯಾದಂತಹ ಒಂದಷ್ಟು ಸಮಸ್ಥಿತಿಯನ್ನು ಕಂಡುಕೊಳ್ತೀರಾ. ಪ್ರಗತಿ ಜೀವನ, ಮಾನಸಿಕ ನೆಮ್ಮದಿಗೆ ನೀವೆಲ್ಲರೂ ಕೂಡ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆ, ಇಷ್ಟದೇವರ ಪ್ರಾರ್ಥನೆಯಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಡಿ. ಪಂಚಮಶನಿಯ ಪ್ರಭಾವದಲ್ಲಿದ್ದೀರಿ ಕರ್ಕಾಟಕ ರಾಶಿಯವರು. ಯಾವುದೇ ಕಾರಣಕ್ಕೂ ಕೂಡ ಪಂಚಮಶನಿಯ ಪ್ರಭಾವ ಇರೋದರಿಂದ ಆರ್ಥಿಕ ಸಮಸ್ಯೆಗಳು, ವಿಪರೀತವಾದಂಥ ಆಯಾಸ, ಅನಾರೋಗ್ಯ ನಿಮ್ಮನ್ನು ಕಾಡುವಂತಹ ಸಾಧ್ಯತೆ, ಮನೆಯಲ್ಲಿದ್ದಂತಹ ಸಮಸ್ಯೆಗಳು ಉಲ್ಬಣಿಸುವಂತಹ ಸಾಧ್ಯತೆಗಳು, ದೂರದ ಪ್ರಯಾಣಗಳು ಕೂಡ ಸಾಧ್ಯತೆಗಳಿದೆ. ಹಾಗಾದರೆ ಎಲ್ಲ ಥರದ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆಯಲ್ಲಿ ಈಶ್ವರನ ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಹನುಮಾನ್ ಚಾಲೀಸವನ್ನು ಪಠಣ ಮಾಡೋದ್ರಿಂದ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗಿಯೇ ಆಗತ್ತೆ. ನಂಬಿಕೆಯಿಂದ ಪೂಜೆ ಮಾಡಿ, ಆ ನಂಬಿಕೆ ಸದಾ ನಿಮ್ಮನ್ನು ಕಾಪಾಡುತ್ತೆ. ಯೋಚನೆ ಮಾಡಬೇಡಿ, ಭಗವಂತ ಸದಾ ನಿಮ್ಮನ್ನು ಹರಸಲಿ. ಅರ್ಧಾಷ್ಟಮ ಶನಿಯ ಪ್ರಭಾವಕ್ಕೊಳಗಾದಂತಹ ಸಿಂಹರಾಶಿಯವರ ದಿನಚರಿಗಳನ್ನು ಅವಲೋಕಿಸಿದಾಗ ಮಾನಸಿಕ ಕಿರಿಕಿರಿ ಆಗುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಇಲ್ಲ ಸಲ್ಲದಂಥ ಅಪವಾದಗಳು ಬರುತ್ತೆ. ಬೇರೆಯವರ ಮಾನಸಿಕವಂತಹ ಕಿರಿಕಿರಿಯಿಂದ ಮಾನಸಿಕವಾಗಿ ಖಿನ್ನರಾಗ್ತೀರಿ. ಹೆದರಬೇಡಿ. ಧೈರ್ಯಂ ಸರ್ವತ್ರ ಸಾಧನಂ, ಇದನ್ನು ಮರಿಬೇಡಿ. ಧೈರ್ಯದಿಂದ ಎದುರಿಸುವಂತಹ ಚೈತನ್ಯವನ್ನು ಪರಮಾತ್ಮ ನಿಮ್ಮ ಪಾಲಿಗೆ ಕೊಡಲಿ ಎನ್ನುವಂತಹ ದೃಷ್ಟಿನಲ್ಲಿ ಭಗವಂತನನ್ನು ಸ್ಮರಿಸಿಕೊಳ್ಳುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ ಆಗುತ್ತೆ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಮಾನ್ಯವಂಥ ಯಶಸ್ಸಿನ ಹಾದಿಯನ್ನು ತುಳಿಯಲಿದ್ದೀರಿ. ಪ್ರಗತಿ ಜೀವನಕ್ಕೆ ಗಣಪತಿ ಮತ್ತು ದುರ್ಗಾರಾಧನೆ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಜನ್ಮಗುರುವಿನ ಪ್ರಭಾವದಿಂದ ಅಂದುಕೊಂಡಂತಹ ಕಾರ್ಯಗಳಲ್ಲಿ ಸಮಾಧಾನವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ ಅಲ್ಲ. ಪ್ರಗತಿಯ ಜೀವನಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಮಾರ್ಪಾಡುಗಳನ್ನು ಮಾಡಬೇಕಾಗಿತ್ತು. ಬೇರೆಯವರ ಮಾತಿನಿಂದ ಘಾಸಿಗೊಳ್ಳುವಂತಹ ಪ್ರಕ್ರಿಯೆಗಳು, ಸಂಬಂಧಿಗಳ ಮಧ್ಯದಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸ್ಥಿರಾಸ್ತಿಯಿಂದ ಅಲ್ಪ ರೀತಿಯಂತಹ ನಷ್ಟ ಸಾಧ್ಯತೆ, ವ್ಯಾಪಾರದಲ್ಲಿ ಹಿನ್ನಡೆ. ಪ್ರಗತಿಯ ಜೀವನಕ್ಕೆ ಅನುಸರಿಸಬೇಕಂತ ಮಾರ್ಗ ಅಂತ ಅವಲೋಕಿಸಿದಾಗ ಕುಲದೇವರ ಸ್ಮರಣೆಯಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ತುಲಾರಾಶಿಗೆ ಶಾರದಾ ಸಪ್ತಮಿ ಶನಿ ಪ್ರಭಾವ ಅಂತ್ಯ ಆಗಿರೋದ್ರಿಂದ ಅಂದುಕೊಂಡಂತಹ ಕಾರ್ಯಗಳು ಸುಗಮವಾಗಿ ನಡೆಯಲಾರದು. ಮನೆಯಲ್ಲಿದ್ದಂತಹ ಸಮಸ್ಯೆಗಳು ಉಲ್ಬಣವಾಗದಿತ್ತು. ಅನೇಕ ದಿನಗಳಿಂದ ನಡೆಯಬೇಕಂತಹ ಕಾರ್ಯಗಳು ಕೂಡ ವಿಳಂಬ ಆಗುವಂತಹ ಸಾಧ್ಯತೆ ಅಥವಾ ವಿಪರೀತವಾಗಿರ್ತಕ್ಕಂತಹ ಹಣಕಾಸಿನ ಖರ್ಚು ವಿಪರೀತ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆಂಜನೇಯನ ಆರಾಧನೆಯಿಂದ ಎಲ್ಲವೂ ಕೂಡ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ಇನ್ನು ವೃಶ್ಚಿಕ ರಾಶಿಯವರ ದಿನಚರಿ, ಜನ್ಮಶನಿಯ ಪ್ರಭಾವದಿಂದ ಅಂದುಕೊಂಡಂತಹ ಕಾರ್ಯ ವಿಳಂಬ ಆಗುತ್ತೆ. ಮಾನಸಿಕವಂತಹ ಕಿರಿಕಿರಿ, ವಿಪರೀತವಂತಹ ಆಯಾಸ, ಅನಾರೋಗ್ಯದ ಸಮಸ್ಯೆಗಳು, ಹಾಗೆ ಬೇರೆಯವರಿಂದ ಮಾನಸಿಕವಂತಹ ಕಿರಿಕಿರಿ, ಸಹೋದ್ಯೋಗಿಗಳಿಂದ ಇಲ್ಲ ಸಲ್ಲದಂಥ ಅಪಚಾರ, ಅಪವಾದ ನಿಮ್ಮ ಮೇಲೆ ನಡೆಯುವ ಲಕ್ಷಣಗಳಿದೆ. ತೊಂದರೆ ನಿವೃತ್ತಿಗೆ ಈಶ್ವರನ ಆರಾಧನೆ ಅತಿ ಮುಖ್ಯ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ಇನ್ನು ಮಕರ ರಾಶಿಯವರ ದಿನಚರಿಗಳನ್ನು ಅರಿತಾಗ ಶಾರದಾ ಸಪ್ತಮಿ ಶನಿಯ ಪ್ರಭಾವ ಆರಂಭವಾಗಲಿದೆ. ಕೆಲವು ದಿನಗಳಲ್ಲಿ ಆರ್ಥಿಕ ಒಂದು ಕ್ಷೇತ್ರದಲ್ಲಿ ಬಹಳ ಜಾಗೃತಿಯಲ್ಲಿರಬೇಕು. ಹಣಕಾಸನ್ನು ಯಾರಿಗೋ ಕೊಟ್ಟು ನಂತರದಲ್ಲಿ ಕೈಯನ್ನು ಖಾಲಿ ಮಾಡಿಕೊಂಡು ಕೂತ್ಕೋಬೇಡಿ ಅನ್ನುವಂಥದ್ದು ನನ್ನ ಸಲಹೆ. ಅಗತ್ಯದಲ್ಲಿ ತಗೊಳ್ಳಿ, ಬೇಡದಿಗಿದ್ರೆ ಬಿಡಿ. ಮಿತ್ರರಿಗಾಗಿ ಸಾಲವನ್ನು ಮಾಡುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ ಅಲ್ಲ. ಹೆಣ್ಣು ಮಕ್ಕಳು ಧನವನ್ನು
ಬರಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಕಾತರತೆಯಿಂದ ಕುಳಿತಿರ್ತೀರಿ. ಸಮಾಧಾನಕರವಂತಹ ವಾರ್ತೆಯನ್ನು ನಿರೀಕ್ಷೆ ಮಾಡುವಂತಹ ದಿಸೆಯಲ್ಲಿ ಕುಲದೇವರ ಸ್ಮರಣೆಯಿಂದ ಎಲ್ಲ ರೀತಿಯಂತಹ ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಭಗವಂತ ಹರಸಲಿ, ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಕುಂಭರಾಶಿಯವರ ದಿನಚರಿಗಳು ನೋಡಿದಾಗ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ತಂದೆಯಿಂದ ಸಹಕಾರ, ವಿಪರೀತವಾದಂತಹ ಆಯಾಸಗಳು ದೂರ ಆಗುವಂತಹ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಹಾಗೆ ಮನೆಯಲ್ಲಿದ್ದಂತಹ ಸಮಸ್ಯೆಗಳು ದೂರ ಆಗಬೇಕೆ, ಸಹೋದರರ ಮಧ್ಯೆ ಇರತಕ್ಕಂತಹ ಬಾಂಧವ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು, ಸ್ಥಿರಾಸ್ತಿಯಿಂದ ಲಾಭಾಂಶಗಳನ್ನು ಗಳಿಸುವಂತಹ ಪ್ರಕ್ರಿಯೆ, ವೆಹಿಕಲ್ಸನ್ನು ಓಡ್ತಕ್ಕಂಥವ್ರು ರಾಹುಕಾಲದಲ್ಲಿ ಪ್ರಯಾಣವನ್ನು ಆರಂಭಿಸುವಂಥದ್ದು ಉತ್ತಮ ಅಲ್ಲ. ಪ್ರಗತಿಯ ಜೀವನಕ್ಕೆ ಗಣಪತಿ ಮತ್ತು ದುರ್ಗಾರಾಧನೆ ಮಾಡಿ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ಮೀನರಾಶಿ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು, ಹೆಣ್ಣು ಮಕ್ಕಳ ಕಲ್ಯಾಣದ ಮಹೋತ್ಸವಗಳು ನಡೆಯುವಂತಹ ಲಕ್ಷಣದ ಬಗ್ಗೆ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳು, ವಿಪರೀತವಂತಹ ಧನಾಗಮನ, ಧನಿಕರ ಜೀವನದಲ್ಲಿ ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಚಿಂತಿತ ಕಾರ್ಯಗಳಲ್ಲಿ ಯಶಸ್ಸು, ಪತ್ರಕರ್ತರಿಗೆ ಸಂತೋಷ, ಹಾಗೆ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗತ್ತೆ. ರಾಜಕಾರಣಿಗಳ ಜೀವನದಲ್ಲಿ ಎಲ್ಲ ರೀತಿಯಂತಹ ಪ್ರಗತಿಗೆ, ಸಮಾಧಾನಕರವಾದಂತಹ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಂತಹ ಪೂಜೆ ಪುನಸ್ಕಾರಗಳು ಅಂತ ಅವಲೋಕನ ಮಾಡಿದಾಗ ಕುಲದೇವರ ಸ್ಮರಣೆಯಿಂದ, ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡೆದುಕೊಳ್ಳುವಂತಹ ಲಕ್ಷಣ ಭಗವಂತ ನಿಮಗೆ ಕೊಡ್ತಾನೆ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಜಾತಕ ಅಭಿಯಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಅಭಿಯಾನ. ನಿಮ್ಮ ಜನ್ಮದಿನಾಂಕವನ್ನು ತಿಳಿಸಿಕೊಟ್ಟರೆ ಆ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ನಿಮ್ಮ ಜಾತಕದ ಸಂಪೂರ್ಣವಾಗಿರುವಂತಹ 120 ವರ್ಷದ ಜಾತಕವನ್ನು ನಿರ್ಮಾಣ ಮಾಡಿ ನಿಮ್ಮ ಮನೆಗೆ ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಸಾಮಾನ್ಯರಿಗೂ ಕೂಡ ನಿಮಗೆ ಇದನ್ನು ನೋಡಬಹುದಂಥ ಸಾಧ್ಯತೆಗಳಿದೆ. ಯಾವುದೇ ಜ್ಯೋತಿಷಿ ಸಮೀಪಕ್ಕೆ, ನನ್ನ ಆದಿಯಾಗಿ ಯಾವುದೇ ಜ್ಯೋತಿಷಿ ಸಮೀಪಕ್ಕೂ ಕೂಡ ಬರಬೇಕಂತ ಅಗತ್ಯ ಇರೋದಿಲ್ಲ. ಯಾವಾಗ ನಿಮ್ಮ ಸಮಯ ಚೆನ್ನಾಗಿರುತ್ತೆ, ಯಾವಾಗ ಚೆನ್ನಾಗಿರೋದಿಲ್ಲ. ನೀವು ಚೆನ್ನಾಗಿಲ್ಲದಂತಹ ಸಮಯದಲ್ಲಿ ನೀವು ಮಾಡಬೇಕಂತ ಪೂಜೆ ಪುನಸ್ಕಾರಗಳೇನು ಸಂಪೂರ್ಣವಂಥ ವಿವರವನ್ನು ಅರಿಯುವಂತಹ ಒಂದು ಸ್ಥಿತಿಗತಿಗಳು ನಿಮಗೆ ಆ ಒಂದು ಪುಸ್ತಕದಲ್ಲಿರುತ್ತೆ. ಇದರಲ್ಲಿ ಪಠಿಸಿ ಆ ಮಂತ್ರಾದಿಗಳನ್ನು ಪಠನ ಮಾಡಿಕೊಳ್ಳೋದ್ರಿಂದ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳುತ್ತೀರಾ, ಸಂತೋಷವನ್ನು ಪಡ್ಕೊಳ್ಳಿ ಎನ್ನುವಂತಹ ಒಂದು ಸದಾಭಿಲಾಷೆಯೊಂದಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ನಾಳೆ ಕೂಡ ವಿಶೇಷ ಒಂದು ಸಂಚಿಕೆಯೊಂದಿಗೆ 6 ಗಂಟೆಗೆ ಪುನಃ ಪ್ರತ್ಯಕ್ಷನಾಗ್ತೀನಿ. ಶುಭವನ್ನು ಪರಮಾತ್ಮ ನಿಮ್ಮ ಪಾಲಿಕೊಳ್ಳಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.